ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತು ನಾವು ಎವರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರೇಷಿಯೋ ಪ್ರಪೋರ್ಷನ್ ಇಂದ ಡೆಫಿನೆಟ್ ಆಗಿ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ಅಲ್ವಾ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಯಾವುದೇ ಒಂದು ರೇಷಿಯೋ ಅಂಡ್ ಪ್ರಪೋರ್ಷನ್ ನ ಯಾವ ತರ ವಿತೌಟ್ ಪೆನ್ ಪೇಪರ್ ಇಲ್ಲಿಗಲ್ ಟ್ರಿಕ್ಸ್ ಇಂದ ನಾವು ಸಾಲ್ವ್ ಮಾಡಬಹುದು ಅನ್ನೋದು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಟೋಟಲ್ 45 ಕ್ವಶನ್ಸ್ ಇದೆ. ಈ ಎಲ್ಲ ಪ್ರಶ್ನೆಗಳು ಸಮೇತ SSC CGL, SSC CHSL, RRB NTPC 2026, SSC GD 2025 ಪ್ರೀವಿಯಸ್ ಇಯರ್ ಕ್ವಶನ್ಸೇ ಆಗಿರುತ್ತೆ. ಓಕೆನಾ. ಸೊ ನೋಡಿ, ನೀವು ಈ ತರ ಯೋಚನೆನೂ ಮಾಡಿರಲ್ಲ, ಸೊ ನಾವು ಈ ತರ ಪ್ರಶ್ನೆಗಳು ಸಾಲ್ವ್ ಮಾಡಬಹುದಾ ಅನ್ನೋದು. ಓಕೆನಾ. ಸೊ ದಯವಿಟ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸೆಷನ್. ಯಾರು ಸಮೇತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಕೊನೆವರೆಗೂ ನೋಡಿ ಯಾವ ತರ ಅನಿಸ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರನ್ನು ಸಮೇತ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಮೇತ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ ಈ ತರ ಇದೆ. ಯಾವ ತರ ಇದೆ? 2 numbers are in the ratio 5:7. If 9 is added to each, the new ratio becomes 8:11. What are the original numbers ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳು 5:7 ಅನುಪಾತದಲ್ಲಿವೆ. ಪ್ರತಿಯೊಂದು ಸಂಖ್ಯೆಗೆ 9 ಸೇರಿಸಿದರೆ ಹೊಸ ಅನುಪಾತ 8:11 ಆಗುತ್ತದೆ. ಮೂಲ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಅವ್ರೇನ್ ಕೇಳಿದ್ರೆ ಒರಿಜಿನಲ್ ನಂಬರ್ಸ್. ಒರಿಜಿನಲ್ ನಂಬರ್ಸ್ ಯಾವುದು? 5 and 7. ಅಂದ್ರೆ ಆನ್ಸರ್ ಏನು? 5 ನ ಮಲ್ಟಿಪಲ್, 7 ನ ಮಲ್ಟಿಪಲ್. ಓಕೆನಾ. ಸೊ ಇಲ್ಲಿ ನೋಡಿ, ಇದು 5 ಮಲ್ಟಿಪಲ್, ಇದು 5 ಮಲ್ಟಿಪಲ್, ಇದು 5 ಮಲ್ಟಿಪಲ್, ಇದು 5 ಮಲ್ಟಿಪಲ್, ಇದು 7 ಮಲ್ಟಿಪಲ್, ಇದು 7 ಮಲ್ಟಿಪಲ್, ಇದು 7 ಮಲ್ಟಿಪಲ್, ಇದು 7 ಮಲ್ಟಿಪಲ್. ಈ ತರ ನೀವು ಮಾಡಿರ್ತೀರಾ. ಸರ್ ಎಲ್ಲಾನು ಈ ತರ ಇದೆ, ಸೊ ಅದಾಗ ನಾವು ನಾರ್ಮಲ್ ಮೆಥಡ್ಗೆ ಹೋಗ್ಬಿಡ್ತೀವಿ ಅಂತ ನೀವು ಅನ್ಕೊಂಡಿರ್ತೀರಾ. ಇಲ್ಲಿ ನೋಡಿ, ಒಂದ್ ವೇಳೆ 9 ನ ಆಡ್ ಮಾಡಿದ್ರೆ ಆ ರೇಷಿಯೋ ಏನಾಗುತ್ತೆ? 8:11 ಆಗುತ್ತೆ. ಓಕೆನಾ. 8:11 ಆಗುತ್ತೆ. ಕ್ಲಿಯರ್. ಸೊ ಒಂದ್ ವೇಳೆ ನಾನು 9 ಆಡ್ ಮಾಡಿದೆ ಅನ್ಕೊಳ್ಳಿ, 9 ಆಡ್ ಮಾಡಿದೆ ಅನ್ಕೊಳ್ಳಿ, 9 ಆಡ್ ಮಾಡಿದೆ ಅನ್ಕೊಳ್ಳಿ, 9 ಆಡ್ ಮಾಡಿದೆ ಅನ್ಕೊಳ್ಳಿ, ಎಷ್ಟಾಯ್ತು? 144 ಆಯ್ತು, 159 ಆಯ್ತು, ಅಂಡ್ 129 ಆಯ್ತು, ಅಂಡ್ 189 ಆಯ್ತು ಅಲ್ವಾ. ಈಗ ಇದೇನಾಗುತ್ತೆ? 8:11 ಅಂದ್ರೆ ಇದು 8ರಿಂದ ಭಾಗ ಆಗುತ್ತೆ. ಇದಾಗಲ್ಲ, 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 ಈ ಒಂದೇ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಸೊ ನೋಡಿ, ಇನ್ನೂ ಸ್ಪೀಡ್ ಆಗಿ ಮಾಡ್ಬೇಕಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಥಿಯರಿನೂ ಹೇಳ್ತೀನಿ, ಒಂದು ಕ್ವಶನ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಓಕೆನಾ. ಸೊ ಇಲ್ಲಿ ನೋಡಿ, ಸೊ ನಾವು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಯಾವ ತರ ಮಾಡ್ತೀವಿ ಅಂದ್ರೆ ನೋಡಿ, ಹೇಳ್ಕೊಡ್ತೀನಿ ನಿಮ್ಗೆ. 5 ನ ಡಿವಿಸಬಲ್ 5 ಡಿವಿಸಬಲ್ ಪ್ಲಸ್ 9 ಆಡ್ ಮಾಡಿದ್ರೆ 8 ಡಿವಿಸಬಲ್. ಓಕೆನಾ. ಇಷ್ಟು ಗೊತ್ತಾಗಿದೆ ಅನ್ಕೊಳ್ತೀನಿ ಎಲ್ಲರಿಗೂ. 5 ಇಷ್ಟು ಹೇಳಿದೆ, 9 ಆಡ್ ಮಾಡಿದ್ರೆ ಅದು 8ರಿಂದ ಭಾಗ ಆಗುತ್ತೆ. ಓಕೆನಾ. ಅಂದ್ರೆ ಸೊ ಒಂದು ಈವನ್ ನಂಬರ್ಗೆ 9 ಆಡ್ ಮಾಡಿದ್ರೆ ಅದು 8ರಿಂದ ಭಾಗ ಆಗಲ್ಲ. ಪಕ್ಕನಾ? ಹೆಂಗೆ ಸರ್? ನಿಮ್ಗೆ ನೋಡಿ, 72ಗೆ 9 ಆಡ್ ಮಾಡಿದ್ರೆ ಎಷ್ಟಾಯ್ತು? 81 ಆಯ್ತು. ಅಂದ್ರೆ ಒಂದು ಈವನ್ ನಂಬರು ಪ್ಲಸ್ ಒಂದು ಆಡ್ ನಂಬರ್ ಏನಾಗುತ್ತೆ? ಆಡ್ ನಂಬರೇ ಆಗುತ್ತೆ. ಸೊ 8 ಏನೋ ಒಂದು ಈವನ್ ನಂಬರ್, 8 ಈವನ್ ನಂಬರ್ಗೆ ಮಾತ್ರ ಹೋಗುತ್ತೆ ಅಲ್ವಾ. ಸೊ ಇದಲ್ಲ, ಇದಲ್ಲ, ಇದಲ್ಲ. ಒಂದು ಆಡ್ ನಂಬರ್ಗೆ 9 ಆಡ್ ಮಾಡಿದ್ರೆ ಏನಾಗುತ್ತೆ? ಒಂದು ಈವನ್ ನಂಬರ್ ಬರುತ್ತೆ. ಅಂದ್ರೆ 135ಗೆ 9 ಆಡ್ ಮಾಡಿದ್ರೆ 144 ಬಂತು. ಇಷ್ಟು ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಆಡ ಇವನ್ ಅಂತ ನೋಡ್ಬಿಟ್ರೆ ಆನ್ಸರ್ ಮುಗೀತು. ಸರ್ ಹೆಂಗೆ ಇದೆ ಆನ್ಸರ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನಾನು ಒಂದು ಕ್ವಶನ್ ಮಾತ್ರ ಈ ತರ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ಉಳಿದಿರುವಂತ ಕ್ವಶನ್ಸು 45 ಕ್ವಶನ್ಸ್ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಮಾಡ್ಬೋದು. ಕ್ಲಿಯರ್. ಸೊ ನೀವು ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ. ಸೊ ಕಾಮನ್ ಆಗಿ ಮಾಡಿದ್ರೆ ನಾವೇನು 5x ಅಂಡ್ 7x. ಒಂದು ವೇಳೆ ಪ್ರತಿ ಒಂದು ಸಂಖ್ಯೆಗೆ 9 ಆಡ್ ಮಾಡಿದ್ರೆ ಅನುಪಾತ ಏನಾಗುತ್ತಪ್ಪ? 8:11 ಆಗುತ್ತೆ. ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 55x ಆಯ್ತು ಪ್ಲಸ್ 99 ಆಯ್ತು ಇಸ್ ಈಕ್ವಲ್ ಟು 56x ಪ್ಲಸ್ 72 ಅಲ್ವಾ. ಸೊ ಇದೀ ಕಡೆ ಬಂದ್ರೆ 1x ಆಯ್ತು ಇಸ್ ಈಕ್ವಲ್ ಟು ಇದೀ ಕಡೆ ಬಂದ್ರೆ 99 ಅಲ್ಲಿ 72 ಹೋದ್ರೆ 27 ಆಯ್ತು. 1 ನ ವ್ಯಾಲ್ಯೂ 27 ಆಯ್ತು, 5 ನ ವ್ಯಾಲ್ಯೂ 135 ಆಯ್ತು, 7 ನ ವ್ಯಾಲ್ಯೂ 189 ಆಯ್ತು. ಅರ್ಥ ಆಯ್ತಾ? ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಏನು ಆಪ್ಷನ್ ಮುಖಾಂತರ ಹೋಗ್ಬೇಕು. ಕ್ಲಿಯರ್. ಸೊ 9 ಆಡ್ ಮಾಡಿದ್ರೆ 8ರಿಂದ ಕಂಪ್ಲೀಟ್ಲಿ ಭಾಗ ಆಗುತ್ತೆ. ಓಕೆನಾ. ಸೊ ಅಂದ್ರೆ ಏನ್ ಮಾಡ್ಬೇಕು ನಾವು? 9 ಈವನ್ ನಂಬರ್ ಆಗ್ಬೇಕಂದ್ರೆ ಆಡ್ ನಂಬರ್ ಇಂದಾನೆ ಆಡ್ ಮಾಡಬೇಕು. ಸೊ ಇಲ್ಲಿ ಆಡ್ ನಂಬರ್ ಯಾವ್ದಿದೆ? 135 ಮಾತ್ರ ಇದೆ. ಇಷ್ಟೇ ಬೇಸಿಕ್ ಕ್ವಶನ್. ಕ್ಲಿಯರಾ? ರೈಟ್. ಇಲ್ಲ ಸರ್ ನೀವು ಇದು ನೋಡ್ತೀರಾ, ಇದು ನೋಡ್ಕೋಬಹುದು, ನೀವು ತೊಂದರೆ ಇಲ್ಲ. ಕ್ಲಿಯರ್. ಯಾವ್ದು ಬೇಕಾದ್ರೂ ನೋಡ್ಕೋಬಹುದು. ರೈಟ್. ಸೊ ಇಲ್ಲಿಗಲ್ ಟ್ರಿಕ್ಸ್ ಏನಂದ್ರೆ ಈಗ ನಮ್ಗೆ
ಎಕ್ಸಾಮಲ್ಲಿ 25 ಮಿನಿಟ್ಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಓಕೆನಾ. ಸೊ ಇಷ್ಟೊಳಗಡೆ ಒಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಎಲ್ಲ ಪ್ರಶ್ನೆಗಳನ್ನ ಸಮೇತ ಅಟೆಂಪ್ಟ್ ಮಾಡಬಹುದು. ಅಂದರೆ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಯೂನಿಟ್ ಡಿಜಿಟ್ ಆಗಿರಲಿ, ಓಕೆನಾ, ಡಿಜಿಟಲ್ ಸಮ್ ಆಗಿರಲಿ, ಸ್ಕ್ವೇರ್ ಆಗಿರಲಿ, ಕ್ಯೂಬ್ ಆಗಿರಲಿ, ರಿಮೈಂಡರ್ ಆಗಿರಲಿ, ಡಿವಿಸಬಿಲಿಟಿ ರೂಲ್ ಆಗಿರಲಿ, ಆಪ್ಷನ್ ಎಲಿಮಿನೇಷನ್ ಆಗಿರಲಿ, ಈ ಥರ ಒಂದು ಇಲ್ಲಿಗಲ್ ಟ್ರಿಕ್ಸ್ ಇದು ನಿಮಗೂ ಗೊತ್ತಿರುತ್ತೆ. ಬಟ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಡೆಫಿನೆಟ್ ಆಗಿ ಗೊತ್ತಿರಲ್ಲ, ಓಕೆನಾ. ಮುಂದೆ ಮುಂದೆ ಪ್ರಶ್ನೆಗಳು ನಿಮಗೆ ಗೊತ್ತಾಗುತ್ತೆ, ಓ ನಾವು ಈ ಥರನೂ ಮಾಡ್ಬೋದಿತ್ತಾ ಅಂತ, ಓಕೆನಾ. ಸೊ ದಯವಿಟ್ಟು ಯಾರು ಸಮೇತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎರಡನೇ ಪ್ರಶ್ನೆ ನೋಡಿ, 2 numbers are in the ratio of 5:8. If 12 is added to each number, the new ratio becomes 11:17. What is the sum of the original 2 numbers ಅಂತ ಕೇಳಿದ್ದಾರೆ, ಓಕೆನಾ. ಎರಡು ಸಂಖ್ಯೆಗಳು 5:8 ಅನುಪಾತದಲ್ಲಿದೆ. ಪ್ರತಿಯೊಂದು ಸಂಖ್ಯೆಗೆ 12 ಸೇರಿಸಿದರೆ ಹೊಸ ಅನುಪಾತ 11:17 ಆಗುತ್ತದೆ. ಮೂಲ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಒರಿಜಿನಲ್ ನಂಬರ್ಸ್ನ ಸಮ್ ಕೇಳಿದ್ದಾರೆ. ಸೊ ಒರಿಜಿನಲ್ ನಂಬರ್ ಸಮ್ ಎಷ್ಟು? 13 ಅಲ್ವಾ. ಸೊ 13 ಮಲ್ಟಿಪಲ್ ಚೆಕ್ ಮಾಡಿದ್ರೆ ಮುಗೀತು. ಇದೇನು SSC-CHL 2025 ಅಲ್ಲಿ ಕೇಳಿರುವಂತ ಪ್ರಶ್ನೆ. ಸೊ 13ನ ಡಿವಿಸಿಬಿಲಿಟಿ ರೂಲ್ ಏನು? 13ನ ಮಾಡಿ 13 3ಲಿ 39 ಆಯ್ತು. ನೆಕ್ಸ್ಟ್ ಉಳಿತು 2 ಉಳಿತು, 22 ಹೋಗಲ್ಲ. ನೆಕ್ಸ್ಟ್ 13 2ಲಿ 26, ನೆಕ್ಸ್ಟ್ ಉಳಿತು 1 ಉಳಿತು, 16 ಆಯ್ತು, ಇದು ಹೋಗಲ್ಲ. 13 2 26, ನೆಕ್ಸ್ಟ್ ಉಳಿತು 9 ಉಳಿತು, 90 ಆಯ್ತು, ಇದು ಹೋಗಲ್ಲ. ನೆಕ್ಸ್ಟ್ ಇದು 13 2 26, ನೆಕ್ಸ್ಟ್ ಉಳಿತು 5 ಉಳಿತು, 52, ಇದು ಹೋಗುತ್ತೆ. ಇಷ್ಟೇ, ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಪೂರ್ತಿ ಮಾಡ್ತೀರಾ ಮಾಡಿ, ಈ ತರ 5x ಡಿವೈಡೆಡ್ ಬೈ 8x, ಓಕೆನಾ, ಪ್ಲಸ್ 12 ಈಸ್ ಈಕ್ವಲ್ ಟು 11/17 ಹಿಂಗೆ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಬಟ್ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಆಪ್ಷನ್ ಮುಖಾಂತರ ಹೋಗ್ಬಿಡ್ತೀವಿ, ಓಕೆನಾ. ಸೊ ಒಂದು ವೇಳೆ 2 ಇದ್ರೆ ಅದು ನಿಮ್ಗೆ ತಿಳಿಸ್ಕೊಡ್ತೀನಿ, ರೈಟ್. ಸೊ ನೋಡಿ, ಇದು ಇನ್ನು ರೇಷಿಯೋ ಪ್ರಪೋರ್ಷನ್ ಕ್ಲಾಸ್ 1 ಮೋಸ್ಟ್ ಅಂದ್ರೆ ಯಾವ ತರ ಹಾರ್ಡ್ ಕ್ವಶನ್ಸ್ ಇರುತ್ತಲ್ವ ಅದನ್ನು ಸಮೇತ ನಾವು ಮಾಡ್ಬೋದು. ನೀವು ಸಪೋರ್ಟ್ ಮಾಡಿ ಇದೇ ತರ ಪ್ರತಿ ಒಂದು ಚಾಪ್ಟರ್ನು ಸಮೇತ ಲೈಕ್ ನೋಡಿ, ಆವ್ರೇಜ್ ತಗೊಳ್ಳಿ. ಸಿಂಪಲ್ ಆಗಿ ನೋಡಿ, ಟೋಟಲ್ 11 ನಂಬರ್ಸ್ದು ಒಂದು 62 ಇರುತ್ತೆ ಅನ್ಕೊಳ್ಳಿ. ಫಸ್ಟ್ 5 ನಂಬರ್ಸ್ ಇಷ್ಟು, ಆಮೇಲೆ ಇನ್ನೊಂದು 5 ನಂಬರ್ಸ್ ಇಷ್ಟು ಅಂತ ಕೇಳಿರ್ತಾರೆ. ಈ ತರ ಪ್ರಶ್ನೆಗಳು ಜಾಸ್ತಿ ಈಸಿ, ಯೂನಿಟ್ ಡಿಜಿಟ್ ಇಂದ ಹೊಡಿಬೋದು. ನೀವು ಸಪೋರ್ಟ್ ಮಾಡಿ ಪ್ರತಿ ಒಂದು ಟಾಪಿಕ್ನು ಸಮೇತ ನಾನು ನಿಮಗೆ ಇಲ್ಲಿಗಲ್ ಟ್ರಿಕ್ಸ್ ನ ಹೇಳ್ಕೊಡ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, NTPC ಗ್ರಾಜುಯೇಟ್ ಲೆವೆಲ್ 2025. 2 numbers are in the ratio 7:11. If the first number is increased by 10 and the second number is decreased by 20, the ratio becomes 2:3. What is the sum of the original numbers ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳು 7:11 ಅನುಪಾತದಲ್ಲಿವೆ. ಮೊದಲ ಸಂಖ್ಯೆಗೆ 10 ಸೇರಿಸಿ ಮತ್ತು ಎರಡನೇ ಸಂಖ್ಯೆಯಿಂದ 20 ಕಡಿತಗೊಳಿಸಿದರೆ ಹೊಸ ಅನುಪಾತ 2:3 ಆಗುತ್ತದೆ. ಮೂಲ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, ಓಕೆನಾ. ಸೊ ನೋಡಿ, ಮೂಲ ಎಷ್ಟಾಯ್ತಪ್ಪ? 18 ಆಯ್ತು. 7 + 11 ಎಷ್ಟಾಯ್ತು? 18 ಆಯ್ತು. ಅಂದ್ರೆ 18ನ ಡಿವಿಸಬಲ್ ಅಂದ್ರೆ ಆರ್ 9 × 2 ಡಿವಿಸಬಲ್, ಓಕೆನಾ. 9ನ ಮಲ್ಟಿಪಲ್ ಆರ್ 2ನ ಮಲ್ಟಿಪಲ್. 2 ಎಲ್ಲನೂ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಚೆಕ್ ಮಾಡಬೇಕು? 9 ಚೆಕ್ ಮಾಡಿದ್ರೆ ಮುಗೀತು. ಸೊ 1 2 6 ಇದು 9 ಇದೆ, ಇದು ಹೋಗ್ಬೋದು. 1 2 4 ಇದು ಎಷ್ಟಾಯ್ತು? 7, ಇದು ಹೋಗಲ್ಲ. ನೆಕ್ಸ್ಟ್ 8 1 9 ಆಯ್ತು. ಇದನ್ನ ಎಷ್ಟಾಯ್ತು? 6 2 8 ಆಯ್ತು, ಇದು ಹೋಗಲ್ಲ. 5 4 9 ಆಯ್ತು. ಅಂಡ್ 1 2 3 ಆಯ್ತು. ಓಕೆ, ನಮ್ಗೆ ಏನು ಬರಬೇಕು? 9ನ ಡಿವಿಸಿಬಿಲಿಟಿ ರೂಲ್ ಏನು? ಡಿಜಿಟಲ್ ಸಮ್ ಅಂದ್ರೆ ಎಲ್ಲ ಡಿಜಿಟ್ಸ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 9 ಬರಬೇಕು ಅಥವಾ 0 ಬರಬೇಕು. ಕ್ಲಿಯರ್ ಇದೆಯಾ? ಓಕೆನಾ. ಸೊ ನೋಡಿ, ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಇದೆ. ನೀವು ಓನ್ಲಿ ಇದೇ ಟೈಪ್ ಆಫ್ ಕ್ವಶನ್ಸ್ ಅಲ್ಲ. ಇಲ್ಲಿ ನೋಡಿ, ಏನು ಫೋರ್ತ್ ಪ್ರಪೋರ್ಷನಲ್ಲು, ಮೀನ್ ಪ್ರಪೋರ್ಷನಲ್ಲು, ಈ ಥರ ಪ್ರಶ್ನೆಗಳು ಅಂಡ್ ಈ ಥರ ಪ್ರಶ್ನೆಗಳು, ಓಕೆನಾ. ಎಕ್ಸ್ಪೆಂಡಿಚರ್ ಪ್ರಶ್ನೆಗಳು, ಇನ್ಕಮ್, ಸ್ಯಾಲ್ರೀಸ್ದು, ಇನ್ಕ್ರೀಸಸ್ಸು, ಓಕೆನಾ. ಯಾವ ಥರ ಪ್ರಶ್ನೆಗಳು ನಾವು ಸಾಲ್ವ್ ಮಾಡ್ಬೋದು, ಎಲ್ಲ ಥರದ ಪ್ರಶ್ನೆಗಳನ್ನು ಸಮೇತ ತಂದಿದ್ದೀನಿ. ಇಲ್ಲಿ ನೋಡಿ, 40% ಆಫ್ ರನಿತಾಸ್ ಇನ್ಕಮ್ ಈಸ್ ಈಕ್ವಲ್ ಟು 56% ಆಫ್ ಭಾಸ್ಕರ್ಸ್ ಇನ್ಕಮ್. ಇದು ಕಷ್ಟ ಪ್ರಶ್ನೆಗಳು. ಆಮೇಲೆ ನೋಡಿ, ನಿಮಗೆ ತೋರಿಸ್ತೀನಿ ಈ ಥರ ಪ್ರಶ್ನೆಗಳು, ಸಮ್ಮರ್ ಬಾಲ್ಸ್, ಈ ಥರ ಪ್ರಶ್ನೆಗಳು, ಲೆಂತ್ ಬ್ರೆಡ್ತ್ ಹೈಟ್ ಪ್ರಶ್ನೆಗಳು, ಅನಿಲ್ ಮತ್ತೆ ನೋಡಿ ಸ್ಯಾಲ್ರೀಸ್ ಪ್ರಶ್ನೆಗಳು, ಪ್ರತಿಯೊಂದನ್ನು ಇದು ನೋಡಿ NTPC 2026 ಅಲ್ಲಿ ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿರುವಂತಹ ಪ್ರಶ್ನೆ ಇದು, ಓಕೆನಾ. ಎಲ್ಲ ಪ್ರಶ್ನೆಗಳನ್ನು ಸಮೇತ ತಂದಿದ್ದೀವಿ. ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ, ಓಕೆನಾ. ಸೊ ನೋಡಿ, ಈ ತರ ಸೆಷನ್ ನಿಮಗೆ ಮತ್ತೆ ಸಿಗಲ್ಲ, ರೈಟ್. ನಮ್ಮ ಒಂದು ಉದ್ದೇಶ ಇಷ್ಟೇ, ನಮ್ಮ ಹುಡುಗರು ಎಲ್ಲರೂ ಹುಡುಗರಿಗಿಂತ ಒಂದು ಸ್ಟೆಪ್ ಮುಂದೆ ಇರಬೇಕು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಹಾಗಾಗಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ. ನೀವು ಸಮೇತ ಏನ್ ಮಾಡ್ತೀರಿ ಅಂದ್ರೆ ಸಪೋರ್ಟ್ ಮಾಡಿ, ಏನು ಕೇಳಲ್ಲ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ದ ರೇಷಿಯೋ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್
In a college is 5:6. If 40 boys leave the college and 50 girls join the college, the ratio becomes 8:11. Find the number of girls in the college ಅಂತ ಕೇಳಿದ್ದಾರೆ. ಓಕೆನಾ? ಒಂದು ಕಾಲೇಜಿನಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 5:6 ಆಗಿದೆ. 40 ಹುಡುಗರು ಕಾಲೇಜನ್ನು ತೊರೆದರು ಮತ್ತು 50 ಹುಡುಗಿಯರು ಶಾಲೆಗೆ ಸೇರ್ಪಡೆ ಆದರು. ಅಂದ್ರೆ 40 ಹುಡುಗರು ಹೋಗ್ತಾರೆ, 50 ಹುಡುಗಿಯರು ಸೇರ್ತಾರೆ. ಹೊಸ ಅನುಪಾತ ಅವಾಗ ಏನಾಗುತ್ತೆ? 8:11 ಆಗುತ್ತದೆ. ಕಾಲೇಜಿನಲ್ಲಿರುವ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಾ? ಸೊ ಆಫ್ಟರ್ ಜಾಯಿನ್ ಅಂತ ಕೇಳಿಲ್ಲ, ಜಸ್ಟ್ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನು? ಒರಿಜಿನಲ್. ಸೊ ಅಂದ್ರೆ ಹುಡುಗಿರದು ಎಷ್ಟು? ರೇಷಿಯೋ 6. ಸೊ 6 ನ ಮಲ್ಟಿಪಲ್ ಆನ್ಸರ್. ಓಕೆನಾ? 6 ಅಂದ್ರೆ 3 into 2. ಕ್ಲಿಯರ್? ಸೊ 3 ನ ಮಲ್ಟಿಪಲ್. 7 into 9 ಎಸ್ ಇದಾಗುತ್ತೆ. 8 6 14 ಇದಾಗಲ್ಲ. 6 4 10 ಇದು ಆಗಲ್ಲ. 7 4 11 ಇದು ಆಗಲ್ಲ. ಒಂದೇ ಆಪ್ಷನ್. ಮುಗೀತಾ? ಸೆಕೆಂಡ್ಸ್ ಅಲ್ಲಿ ನಾವು ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ಸಮ್ ಆಫ್ ದ 3 numbers is 272. If the ratio between the first and second is 3:5 and that between the second and third is 5:8, then the third number is ಅಂತ ಕೇಳಿದ್ದಾರೆ. ಓಕೆನಾ? 3 ಸಂಖ್ಯೆಗಳ ಮೊತ್ತ 272 ಆಗಿದೆ. ಒಂದು 3 ಸಂಖ್ಯೆಗಳಿದಾವೆ. a ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಂತೆ? 272 ಅಂತೆ. ಮೊದಲ ಮತ್ತು ಎರಡನೇ ಸಂಖ್ಯೆಗಳ ಅನುಪಾತ 3:5 ಹಾಗೂ ಎರಡನೇ ಮತ್ತು ಮೂರನೇ ಸಂಖ್ಯೆಗಳ ಅನುಪಾತ 5:8 ಆಗಿದ್ರೆ ಮೂರನೇ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೂರನೇ ಸಂಖ್ಯೆ ಎಷ್ಟು? 8 ಅಲ್ಲನಪ್ಪ. ಸೊ ಆನ್ಸರ್ ಏನಾಗಿರುತ್ತೆ? 8 ನ ಮಲ್ಟಿಪಲ್ ಆಗಿರುತ್ತೆ. ನೋಡಿ, 8 1 8, ಇನ್ನೆಷ್ಟು ಉಳಿತು? 5 ಉಳಿತು. 56 ಮೀನ್ಸ್ 7 ಜಾ ಇದು ಹೋಗುತ್ತೆ. ನೆಕ್ಸ್ಟ್ 8 1 8, ಇನ್ನೆಷ್ಟು ಉಳಿತು? 6 ಉಳಿತು. 62 ಮೀನ್ಸ್ ಹೋಗಲ್ಲ. 8 1 8, ಇನ್ನೆಷ್ಟು ಉಳಿತು? 4 ಉಳಿತು. 46 ಹೋಗಲ್ಲ. 8 2 16, ಇನ್ನೆಷ್ಟು ಉಳಿತು? 7 ಉಳಿತು. 76 ಹೋಗಲ್ಲ. ಸೊ ಆನ್ಸರ್ ಒಂದೇ ಆಪ್ಷನ್ ಎ. ಮುಗೀತಾ? ಸಿಂಪಲ್. ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ಎ ಸ್ಕೂಲ್ ಈಸ್ 5:8. ಇಫ್ ದೇರ್ ಆರ್ 260 ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಇನ್ ದ ಸ್ಕೂಲ್ ಅಂತ ಕೇಳಿದ್ರು. ಓಕೆನಾ? ಸೊ ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ 5:8 ಆಗಿದೆ. ಶಾಲೆಯಲ್ಲಿ ಒಟ್ಟು 260 ವಿದ್ಯಾರ್ಥಿಗಳಿದ್ರೆ ಹುಡುಗಿಯರ ಮತ್ತು ಹುಡುಗರ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ದಾರೆ. ಸೊ ನಡುವಿನ ವ್ಯತ್ಯಾಸ ಎಷ್ಟು? 3. ಸೊ ಆನ್ಸರ್ ಏನು? 3 ನ ಮಲ್ಟಿಪಲ್. ಇದಲ್ಲ 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 ಇದೊಂದೇ ಆಪ್ಷನ್. ಕ್ಲಿಯರ್? ಸೊ ನೀವು ಹೇಳ್ಬೋದು ಸರ್ 2 2 3 3 ಆಪ್ಷನ್ ಅಂತ. ನೋಡಿ, ಅದಕ್ಕೆ ನಾನು ಮೊದಲೇ ಹೇಳ್ತಿದ್ದೀನಿ, ಇದು ಕಾನ್ಸೆಪ್ಟ್ ಕ್ಲಾಸ್ ಅಲ್ಲ. ನೀವು 2x ಸ್ಪೀಡ್ ಅಲ್ಲಿ ಇದ್ರೆ ನಿಮ್ಮನ್ನ 10x ಸ್ಪೀಡ್ಗೆ ತಗೊಂಡೋಗೋ ಕ್ಲಾಸ್ ಅಷ್ಟೇ ಇದು. ಕ್ಲಿಯರ್? ಮೊದಲು ಕಾನ್ಸೆಪ್ಟ್, ತದನಂತರನೇ ಏನಿದ್ರು ಸಮೇತ ಟ್ರಿಕ್ಸ್. ಕ್ಲಿಯರ್? ಬಟ್ ನೋಡಿ, ನೀವು ಬರೆಯುವಂತ ಎಕ್ಸಾಮ್ಸ್ ಅಲ್ಲಿ ಇದೇ ತರ ಪ್ರಶ್ನೆಗಳು ಬರ್ತಾ ಇರ್ತವೆ. ನಾವು ಈಸಿಯಾಗಿ ಬಿಡಿಸ್ಬೋದು. ಕ್ಲಿಯರ್? ಸೊ ಆಲ್ಮೋಸ್ಟ್ ಎಲ್ರಿಗೂ ಸಮೇತ ರೇಷಿಯೋ ಪ್ರಪೋರ್ಷನ್ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬೇಸಿಕ್. ಓಕೆನಾ? ಸೊ ಬೇಸಿಕ್ಸ್ ಗೊತ್ತಿದ್ರು ಸಾಕು. ಈಗ ಯಾಕೆ ಈ ಟ್ರಿಕ್ಸ್ ಬೇಕು ಅಂದ್ರೆ, ನಮ್ಗೆ SSL ಈಗ ಸೆಕ್ಷನಲ್ ಟೈಮಿಂಗ್ ಇಟ್ಬಿಟ್ಟವ್ರೆ. ನೆಕ್ಸ್ಟ್ ಮುಂದೆನೂ ರೈಲ್ವೇಸ್ ಅಲ್ಲಿ ಬರಲ್ಲ ಅನ್ಕೊಂಡಿದ್ದೀನಿ, ನೋಡೋಣ. ಓಕೆನಾ? ಸೊ ಹಾಗಾಗಿ SSC ಅವ್ರಿಗೆ ಯೂಸ್ ಆಗ್ಬೇಕಲ್ವಾ? ರೈಟ್? ಸೊ ನಮ್ಗೆ ಇನ್ನ NTPC ಅವ್ರಿಗೆ ಪ್ರತಿದಿನ ನಡೀತಾನೆ ಇರ್ತದೆ. ಓಕೆನಾ? ದ ಪ್ರೈಸ್ ಆಫ್ ಎ ಡೈಮಂಡ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಇಟ್ಸ್ ವೈಟ್. Once this diamond broke into 4 pieces in the ratio 4:3:2:1 by weight. When the pieces were sold, the merchant got 63,000 less than the original price of the diamond. Find the original price of the diamond ಅಂತ ಕೇಳಿದೆ. ಒಂದು ವಜ್ರದ ಬೆಲೆ ಅದರ ತೂಕದ ವರ್ಗಕ್ಕೆ ಅನುಪಾತದಲ್ಲಿ ಇರುತ್ತದೆ. ಒಂದು ಬಾರಿ ಆ ವಜ್ರವು ತೂಕದ ಅನುಪಾತ 4:3:2:1 ಅಂತ 4 ತುಂಡುಗಳಾಗಿ ಒಡೆತಿದೆ. ಅಂದ್ರೆ ಇದೇನಾಗುತ್ತೆ? ಫಸ್ಟ್ ಇದರ ಸ್ಕ್ವೇರ್ ಇರುತ್ತಂತೆ. ಏನು? ವೈಟ್. 4 3 7 2 9 1 10 10 ಸ್ಕ್ವೇರ್ ಎಷ್ಟು? 100. ಇಷ್ಟಿರುತ್ತೆ. ಬಟ್ ಏನ್ ಮಾಡ್ತಾರೆ ಇವರು? ಇದನ್ನ ತುಂಡಾಗಿ 4 ತುಂಡಾಗಿ ಮಾಡ್ತಾರೆ. 4 3 2 1 ಈ ತರ ಮಾಡ್ಬಿಡ್ತಾರೆ. ಓಕೆನಾ? ಹಂಗಾದ್ರೆ ಎಷ್ಟಾಯ್ತು? 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಗಿ ಆಗುತ್ತೆ. ಕ್ಲಿಯರ್? ಇದು 10 ಸ್ಕ್ವೇರ್. ಇದು ತುಂಡಾಗಿ ಆಗುತ್ತಲ್ಲ, ಸಪ್ರೇಟ್ ಆಗ್ಬಿಡುತ್ತೆ ಅಷ್ಟೇ. ಟೋಟಲ್ ಎಷ್ಟಾಯ್ತು? 16 9 4 and 1 5 16 ಎಷ್ಟಾಯ್ತು? 21 9 30ನಾ? 16 9 25 ಪ್ಲಸ್ 5 ಪ್ಲಸ್ 30. ಓಕೆನಾ? ಅವ್ರೇನು ಕೇಳಿದ್ದಾರೆ?
ಆ ತುಂಡುಗಳನ್ನು ಮಾರಿದಾಗ ವ್ಯಾಪಾರಿಗೆ ಮೂಲ ವಜ್ರದ ಬೆಲೆಗಿಂತ 63,000 ಕಡಿಮೆ ಹಣ ದೊರೆಯುತ್ತೆ. ಮೂಲ ಎಷ್ಟು? 100. ಇದೆಷ್ಟು? 30. ಎಷ್ಟು ಡಿಫ್ರೆನ್ಸ್ ಐತೆ? 70 ಅಲ್ವಾ? ಸೊ 70ನ ವ್ಯಾಲ್ಯೂ ಎಷ್ಟಂತೆ? 63,000. ಕ್ಲಿಯರ್? ಸೊ ಏನು ಬೇಕು? 100. 100 ಎಷ್ಟಾಯಿತು? 90,000. ಓಕೆನಾ ಸರ್? 90,000 ಇಷ್ಟು ನಾವು ಕಾಮನ್ ಆಗಿ ಮಾಡೋದು. 10ನಲ್ಲಿ ಸರ್ 100ಅಲ್ಲಿ 30 ಹೋದ್ರೆ ಇನ್ನೆಷ್ಟು? 70 ರೈಟ್. ಇಲ್ಲಿ ಏನಿದೆ? 63 ಇದೆ. 63 ಅಂದ್ರೇನು? 7 × 9. ಈ 7 ಹೋಗುತ್ತೆ. ಇನ್ನು ಏನು ಉಳಿಯುತ್ತೆ? 9ನ ಮಲ್ಟಿಪಲ್ ಆನ್ಸರ್. ಒಂದೇ ಆಪ್ಷನ್. ಇದು ಇಲ್ಲಿಗಲ್ ಟ್ರಿಕ್. ಕ್ಲಿಯರಾ? ನೆಕ್ಸ್ಟ್ ನೋಡಿ, ದ ಏಜ್ ಆಫ್ ಟ್ರೀ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ರಿಂಗ್ಸ್ ಇನ್ ದ ಟ್ರಂಕ್. The values of such a tree is proportional to its age. If a tree with 40 rings and 50 years of age has a value of 50,000, then a tree with 30 rings is of age and its value is rupees ಅಂತ ಕೇಳಿದ್ದಾರೆ. ಒಂದು ಮರದ ವಯಸ್ಸು ಅದರ ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಅಂತಹ ಮರದ ಮೌಲ್ಯ ಅದರ ವಯಸ್ಸಿಗೆ ಅನುಪಾತದಲ್ಲಿ ಇರುತ್ತದೆ. 40 ಉಂಗುರಗಳು ಮತ್ತು 50 ವರ್ಷಗಳ ವಯಸ್ಸಿನ ಮರದ ಮೌಲ್ಯವು 50,000 ಆಗಿರುತ್ತಂತೆ. ಸೊ ರಿಂಗ್ಸ್ ಎಷ್ಟು? 40, ಇಯರ್ಸ್ ಎಷ್ಟು? 50. ಸೊ ಇದು ಟೋಟಲ್ ಎಷ್ಟಾಗಿರುತ್ತೆ? 50,000 ಆಗಿರುತ್ತಂತೆ. ಓಕೆನಾ? ಅದೇ ಥರ 30 ಉಂಗುರಗಳು, ಮರದ ವಯಸ್ಸು ಗೊತ್ತಿಲ್ಲ ಆ್ಯಂಡ್ ಅದರ ಮೌಲ್ಯನೂ ಗೊತ್ತಿಲ್ಲ. ಸೊ ಸಿಂಪಲ್. ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ? ಇಂಟು 1000 ಆಗಿದೆ. ಕರೆಕ್ಟಾ ಇಲ್ವಾ? ಇಂಟು 1000 ಆಗಿದೆ. ಸೊ ಆಪ್ಷನಲ್ಲಿ ಇಂಟು 1000 ನೋಡಿ, ಇದಲ್ಲ ಇದಲ್ಲ, 2 ಆಪ್ಷನ್ ಐತೆ. ಈಗ ನೋಡಿ 40 50 ಆಗ್ತಿದೆ ಅಂದರೆ 30 ಎಷ್ಟಾಗ್ಬೋದು? ಓಕೆನಾ? 30 ಎಷ್ಟಾಗ್ಬೋದು? 40ನೇ 50 ಆಗ್ತಿದೆ ಅಂದರೆ 30 50ಗಿಂತ ಕಮ್ಮಿ ಇರುತ್ತೆ ಅಲ್ವಾ? ಸೊ 50ಗಿಂತ ಕಮ್ಮಿ ಇರೋದು ಒಂದೇ ಆಪ್ಷನ್. ಆಪ್ಷನ್ ಡಿ. ಕ್ಲಿಯರ್? ಇಷ್ಟು. ನೆಕ್ಸ್ಟ್ ನೋಡಿ, ಫೈಂಡ್ ದ ಫೋರ್ತ್ ಪ್ರಪೋರ್ಷನಲ್ ಟು 10, 12 and 15 ಅಂತ ಕೇಳಿದ್ದಾರೆ. ಸೊ ಇದು ಈಸಿ ಬಿಡಿ, ನಾರ್ಮಲ್ ಆಗಿ ಮಾಡ್ತೀರಾ ನೀವು. ಓಕೆನಾ? ನಾನು ಇದಕ್ಕೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಬಿಡಿ ಇದು. ನೆಕ್ಸ್ಟ್ ನೋಡಿ, ಈ ಥರ ಪ್ರಶ್ನೆ ಹೇಳೋಣ. ವಾಟ್ ಈಸ್ ದ ಮೀನ್ ಪ್ರಪೋರ್ಷನ್ ಆಫ್ 12.96 ಅಂಡ್ 0.16 ಅಂತ ಕೇಳಿದ್ದಾರೆ. 12.96 ಮತ್ತು 0.16ರ ಮಧ್ಯ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಇದ್ಯಾವುದು? CGL Tier 1 2024. ಸೊ ಏನಾಗುತ್ತೆ? ರೂಟ್ AB ಆಗುತ್ತೆ. ಇವೇನಪ್ಪ ಮೀನ್ ಪ್ರಪೋರ್ಷನಲ್ ಏನಾಗುತ್ತೆ? ರೂಟ್ AB ಆಗುತ್ತೆ. ಆ ರೂಟ್ AC ಅಂತ ಬರ್ಕೊಳ್ಳಿ. ಬಿ ಇಸ್ ಈಕ್ವಲ್ ಟು ನಿಮ್ಮ ಇಷ್ಟ. ಓಕೆನಾ? ಒಟ್ಟು ರೂಟ್ 2 ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದಾಗುತ್ತಲ್ವಾ? ಇಂಟು 12.96 ಇಂಟು 0.16 ಅಲ್ವೇನಪ್ಪ? ಓಕೆನಾ? ಸೊ ಏನು ಮಾಡೋಣ ಅಂದರೆ, ಓಕೆ ನೋಡೋಣ. 9 ಆಯಿತು, 6 to 8 ಆಯಿತು, 9 ಆಯಿತು. ರೂಟ್ 9 ವ್ಯಾಲ್ಯೂ ಏನು? 3 ಅಲ್ವಾ? ಸೊ ಏನೇ ಬರಲಿ ಆನ್ಸರ್ ಏನಾಗಿರುತ್ತೆ? 3ನ ಮಲ್ಟಿಪಲ್ ಆಗಿರುತ್ತೆ. 3ನ ಮಲ್ಟಿಪಲ್ ಇಲ್ಲಾಂದರೆ 4ನ ಮಲ್ಟಿಪಲ್ ಚೆಕ್ ಮಾಡೋಣ ನೆಕ್ಸ್ಟ್. ಹಾಂ, ಸೊ 3 9 ಹೋಯಿತು, ಇದು 7 ಆಯಿತು, ಹೋಗಲ್ಲ. 9 ಹೋಗ್ಬಿಡುತ್ತೆ. 6 1 + 7 ಇದು ಹೋಗಲ್ಲ. 2 + 1 3 ಆಯಿತು. 2 + 2 5 ಇದು ಹೋಗಲ್ಲ. 4 + 5 8 + 1 9. ಸೊ ಆನ್ಸರ್ ಏನು? 3ನ ಮಲ್ಟಿಪಲ್. ಕ್ಲಿಯರಾ? ಸಿಂಪಲ್ ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ, ಇಫ್ A/B is 3:7 and B/C is equal to 2:5, then find the value of A/B/C ಅಂತ ಕೇಳಿದ್ದಾರೆ. ಓಕೆನಾ? ಸೊ ನೀವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕಾಮನ್ ಆಗಿ ಹೆಂಗೆ ಮಾಡ್ತೀವಪ್ಪ? 3:7 ಮತ್ತು 2:5. ಓಕೆನಾ? ಕಾಮನ್ ಆಗಿ ಮಾಡೋದು. ಎಷ್ಟಾಯಿತು? 6, 14 and 35 ಹಿಂಗೆ ಕಾಮನ್ ಆಗಿ ಮಾಡ್ತೀವಿ ABC. ಸೊ ಬಟ್ ನೋಡಿ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು AB ಆದ್ರೂ ತಗೊಳ್ಳಿ, BC ಆದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ಕ್ಲಿಯರ್? ಸೊ A ಎಷ್ಟು? 3ನ ಮಲ್ಟಿಪಲ್ ಆನ್ಸರು. ಇದಲ್ಲ ಇದಲ್ಲ ಇದಲ್ಲ, ಒಂದೇ ಆಪ್ಷನ್, ಮುಗೀತು. ಆರ್ B ತಗೊಂತೀರಾ? B ಏನು? 7ನ ಮಲ್ಟಿಪಲ್. ಇದು ಇದಲ್ಲ ಇದಲ್ಲ ಇದಲ್ಲ. ಕ್ಲಿಯರ್? ಆರ್ ಇನ್ನೊಂದು B ತಗೊಂತೀರಾ? 2. ಸೊ ಇದಲ್ಲ ಇದಲ್ಲ, 2 ಆಪ್ಷನ್ ಬಂತು. ನೆಕ್ಸ್ಟ್ 7 ಚೆಕ್ ಮಾಡಿದ್ರೆ ಇದು. ನೆಕ್ಸ್ಟು C 5ನ ಮಲ್ಟಿಪಲ್. ಇದಲ್ಲ ಇದಲ್ಲ ಇದು ಅಂಡ್ ಇದು. ಅಂಡ್ BC ಮಲ್ಟಿಪಲ್ ಆಗುತ್ತಲ್ಲ, 7 ಮಲ್ಟಿಪಲ್ ಚೆಕ್ ಮಾಡಿ. ಇದೆಲ್ಲ ಇದೊಂದೇ ಆಪ್ಷನ್. ನೀವು ಹೆಂಗೆ ಮಾಡಿದ್ರೂ ಓಕೆ. ಆರ್ ನಮಗೆ ಇಲ್ಲಿ ಡೈರೆಕ್ಟಾಗಿ ಬಂತು. A ಅಂದ್ರೇನು? 3ನ ಮಲ್ಟಿಪಲ್ ಒಂದೇ ಆಪ್ಷನ್. ಕ್ಲಿಯರಾ? ನೆಕ್ಸ್ಟ್ ನೋಡಿ, a sum of money is divided among PQRS in the proportion of 4:9:2:3. If Q gets 560 more than R,
ದೆನ್ ದ ಶೇರ್ ಆಫ್ ಎಸ್ ಈಸ್ ಅಂತ ಕೇಳಿದ್ರು. ಒಂದು ಹಣದ ಮೊತ್ತವನ್ನು ನೀವು ನೋಡಿ, ನಾನು ಕ್ವಶನ್ಸ್ ತಂದಿದ್ದೀನಿ ಅಂತ ಅನ್ಕೊಳ್ಬೇಡಿ, ನೀವು ಸರ್ಚ್ ಮಾಡಿ ಸೇಮ್ ಆಪ್ಷನ್ ಇರುತ್ತೆ. ಓಕೆನಾ, ನಾನು ಆ ಥರ ಆಪ್ಷನ್ ಚೇಂಜ್ ಮಾಡಿ ಬರಲ್ಲ. ಓಕೆನಾ, ಸೊ ಒಂದು ವೇಳೆ ಪ್ರಿಂಟಿಂಗ್ ಮಿಸ್ಟೇಕಲ್ಲಿ ಆಗಿದ್ರೆ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ, ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಸಮೇತ ಒರಿಜಿನಲ್ ಕ್ವಶನ್ ಆಗಿ ತರ್ತೀವಿ, ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಈಸಿ ಆದ್ರೂ. ಓಕೆನಾ, ಒಂದು ಹಣದ ಮೊತ್ತವನ್ನು ಪಿ ಕ್ಯೂ ಆರ್ ಎಸ್ ನಡುವೆ 4:9:2:3 ಅನುಪಾತದಲ್ಲಿ ಹಂಚಲಾಗಿದೆ. ತಮ್ಮ ಅಮೌಂಟ್ನ ಕ್ಯೂಗೆ ಆರ್ಗಿಂತ 560 ರೂಪಾಯಿ ಹೆಚ್ಚು ಸಿಕ್ಕರೆ ಎಸ್ನ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಆರ್ಗಿಂತ ಕ್ಯೂಗೆ 560 ಸಿಗುತ್ತಂತೆ, ನಮ್ಗೆ ಬೇಕಾಗಿಲ್ಲ, ನಮ್ಗೇನು ಬೇಕು, ಎಸ್ ಬೇಕು. ಪಿ ಕ್ಯೂ ಆರ್ ಎಸ್ ಎಸ್ದೆಷ್ಟು 3ನ ಮಲ್ಟಿಪಲ್ ಆನ್ಸರ್ 5 ಆಗಲ್ಲ, 3 4 7 ಇದು ಆಗಲ್ಲ, 6 ಇದಾಗುತ್ತೆ, 4 4 8 ಇದಾಗಲ್ಲ. ಸೊ ಒಂದೇ ಆಪ್ಷನ್ 240. ಕ್ಲಿಯರ್? Next question. SSC CGL means 2025 question. Na? The expenditure of a company on 5 heads A, B, C, D, E is in the proportion to 3:5:7:11:2 respectively. The expenditure on E is equal to the arithmetic mean of the expenditure on A and D. If the expenditure on C exceeds that on B by 18,000, find the total expenditure of the company ಅಂತ ಕೇಳಿದೆ. ಒಂದು ಕಂಪನಿಯ ಎ ಬಿ ಸಿ ಡಿ ಇ ಎಂಬ 5 ವಿಭಾಗಗಳ ಮೇಲಿನ ವೆಚ್ಚವು ಕ್ರಮವಾಗಿ 3:5:7:11:2 ಇದೆ ಪದದಲ್ಲಿದ್ದಾವೆ. ಈ ಮೇಲಿನ ವೆಚ್ಚವು ಎ ಮತ್ತು ಡಿ ಮೇಲಿನ ವೆಚ್ಚಗಳ ಅಂಕಗಣಿತ ಸರಾಸರಿ ಸಮಾನವಾಗಿದೆ. ಸಿ ಮೇಲಿನ ವೆಚ್ಚವು ಬಿ ಮೇಲಿನ ವೆಚ್ಚಕ್ಕಿಂತ 18,000 ಹೆಚ್ಚಾಗಿದ್ದರೆ ಕಂಪನಿಯ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಸೊ ನಾವು ಕಾಮನ್ ಆಗಿ ಮಾಡಿದ್ರೆ ಇಷ್ಟ ಆಗುತ್ತೆ, ಜಾಸ್ತಿನೇ ಆಗ್ಬೇಕು. ಓಕೆನಾ, ಅವ್ರು ಏನು ಕೇಳಿದರೆ ಫೈಂಡ್ ದ ಟೋಟಲ್ ಎಕ್ಸ್ಪೆಂಡಿಚರ್. ಟೋಟಲ್ ಎಕ್ಸ್ಪೆಂಡಿಚರ್ ಯಾವ ಥರ ಇದೆ, ಈ ಥರ ರೇಷಿಯೋ ಇದೆ. ಸೊ ಟೋಟಲ್ ಎಷ್ಟಾಯಿತು, 7 3 10 ಆಯಿತು, 21 ಆಯಿತು, 23 and 28. 8 ಪಕ್ಕನಾ. 28 ಅಂದ್ರೆ ಏನಪ್ಪ, 7 × 4ನ ಮಲ್ಟಿಪಲ್ ಚೆಕ್ ಮಾಡಬೇಕು. ಸೊ 4 ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲನೂ ಹೋಗ್ಬಿಡುತ್ತೆ ಜೀರೋಸ್. 7 ಚೆಕ್ ಮಾಡಿದ್ರೆ ಮುಗೀತು. 24 ಹೋಗುತ್ತಾ, ಅಲ್ಲ. 297 7 4 ಎಷ್ಟು, 28 ಇನ್ನೆಷ್ಟು ಉಳಿತು, 1 ಉಳಿತು, 17 ಹೋಗಲ್ಲ. ನೆಕ್ಸ್ಟ್ 18 ಹೋಗಲ್ಲ. 252 7 3 21 ಇನ್ನೆಷ್ಟು ಉಳಿತು, 4 ಉಳಿತು, 42 ಹೋಗುತ್ತೆ. ಸೊ ಆನ್ಸರ್ ಎಷ್ಟು, ಆಪ್ಷನ್ ಡಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ಇನ್ಕಮ್ ಆಫ್ ಸೀಮಾ ಅಂಡ್ ದರ್ಶನ್ ಈಸ್ 4:3. They say 15,000 and 9,000 respectively. If the ratio of their expenditure is 16:17, find the total expenditure of ಸೀಮಾ ಅಂಡ್ ದರ್ಶನ್ ಅಂತ ಕೇಳಿದರು. ಸೀಮಾ ಮತ್ತು ದರ್ಶನ್ ಅವರ ಆದಾಯವು ಅನುಪಾತವು 4:3 ಆಗಿದೆ. ಅವರ ಕ್ರಮವಾಗಿ 15,000 ಮತ್ತು 9,000 ಉಳಿತಾಯ ಮಾಡಿದ್ರೆ ಅವರ ವೆಚ್ಚದ ಅನುಪಾತವು 16:17 ಆಗಿದ್ರೆ ಸೀಮಾ ಮತ್ತು ದರ್ಶನ್ ಅವರ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ನಾವೇನು ಮಾಡ್ತಾ ಇದ್ವಾಗ ಈ ಥರ ಮಾಡ್ತಾ ಇದ್ವಿ. ಸೊ ಇವಾಗ ಏನು ಕೇಳಿದರೆ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ಇದು ಅಲ್ವೇನಪ್ಪ. ಸೊ ಇದು ಇನ್ಕಮ್ಸು, ಇದು ಟೋಟಲ್ ಎಕ್ಸ್ಪೆಂಡಿಚರು. 16 + 17 ಎಷ್ಟಾಯಿತು, 33 ಆಯಿತು. ಸೊ ಆನ್ಸರ್ ಏನು, 33 ಮಲ್ಟಿಪಲ್ ಅಂದರೆ 11 × 3, 11ನ ಮಲ್ಟಿಪಲ್ಲು ಅಂಡ್ 3ನ ಮಲ್ಟಿಪಲ್ ಆನ್ಸರು. ಇದು 11 ಇಂದ ಹೋಗುತ್ತಾ, ಹೋಗಲ್ಲ. 9 ಆಯಿತು, 9 ಆಯಿತು. 9ಅಲ್ಲಿ 9 ಹೋದರೆ ಎಸ್, ಇದು ಹೋಗುತ್ತೆ. 1ಅಲ್ಲಿ 3 ಹೋದರೆ ಇದು ಹೋಗಲ್ಲ, ಇದು ಹೋಗಲ್ಲ. ಹೆಂಗೆ ಅಂದರೆ 11ದು ಗೊತ್ತಲ್ವ ಎಲ್ಲರಿಗೂ, ಏನಾಗಬೇಕು, ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್ ಈಸ್ ಈಕ್ವಲ್ ಟು 0 ಆರ್ 11 ಬರಬೇಕು. ನೋಡಿ, ಇದು ಹೋಯ್ತು, ಇದು ಹೋಯ್ತಲ್ವಾ. 1 + 8 9 ಆಯಿತು, 4 + 5 9 ಆಯಿತು, 9 - 9 0, ಇದು ಆಗುತ್ತೆ. ಇನ್ನು ಉಳಿದಿರೋದು ಯಾವುದೂ ಸಮೇತ ಆಗಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಯಾವ ಕ್ವಶನು, NTPC ಗ್ರಾಜುಯೇಟ್ ಲೆವೆಲ್, ಇದು CGL ಮೈನ್ಸ್. ಈಗ ಬರುತ್ತೆ NTPC ಗ್ರಾಜುಯೇಟ್ ಲೆವೆಲ್ CBT 1. ದ ಸ್ಯಾಲರೀಸ್ ಆಫ್ XYZ ಆರ್ ಇನ್ ದ ರೇಷಿಯೋ 10:20:20.
If their salaries are increased by 82%, 50% and 19% respectively, what will be the new ratio of their salaries ಅಂತ ಕೇಳಿದ್ದಾರೆ. ಎಕ್ಸ್ ವೈ ಮತ್ತು ಜೆಡ್ ಅವರ ವೇತನಗಳ ಅನುಪಾತವು 10:20:20 ಆಗಿದೆ. ಅವರ ವೇತನಗಳಲ್ಲಿ ಕ್ರಮವಾಗಿ 82%, 50% ಮತ್ತು 19% ಹೆಚ್ಚಳ ಮಾಡಿದ್ರೆ ಅವರ ವೇತನಗಳ ಹೊಸ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವ ತರ ಇದೆ ಸ್ಯಾಲರೀಸ್ 10:20:20. ಸೊ 19% ನಾನು ಡಿ ಮಾತ್ರ ಜೆಡ್ ಮಾತ್ರ ತಗೊಂತೀನಿ. ಇದು ಎಕ್ಸು ವೈ ಜೆಡ್, ಓಕೆನಾ? ಯಾಕೆಂದ್ರೆ ಇಲ್ಲಿ ನೋಡಿ ಎಲ್ಲಾನು ಡಿಫ್ರೆಂಟ್ ಇದೆ, ಹಾಗಾಗಿ ಎಲ್ಲಾನು ಡಿಫ್ರೆಂಟ್ ಇದೆ, ಯಾವ್ದು ಬೇಕಾದ್ರೂ ತಗೊಳ್ಳೋದು. ಕ್ಲಿಯರ್? ಸೊ ಇದಕ್ಕೆ 19% ಜಾಸ್ತಿ ಅಂದ್ರೆ 119% ಆದ್ರೆ ಅಂದ್ರೆ ಆನ್ಸರ್ ಏನಾಗಿರುತ್ತೆ 119 ಮಲ್ಟಿಪಲ್ ಆಗಿರುತ್ತೆ. ಏನಪ್ಪ ಆನ್ಸರ್ ಏನಾಗಿರುತ್ತೆ 119 ಮಲ್ಟಿಪಲ್ ಆಗಿರುತ್ತೆ ಅಂದ್ರೆ ಕ್ಲಿಯರ್ 119 ಮಲ್ಟಿಪಲ್ ಆಗಿರುತ್ತೆ. ಅಲ್ಲ 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 ಹೋಗಿತ್ತು. ನಾನು 2 ಮಲ್ಟಿಪಲ್ ಹೇಳ್ತಿದ್ದೆ. ಯಾಕೆ ಹೇಳಿಲ್ಲ ಅಂದ್ರೆ ಇಲ್ಲಿ 2 ಈಸಿಯಾಗಿ ಕಟ್ ಆಗೋಗುತ್ತೆ. ಓಕೆನಾ? ರೈಟ್, ಅದಕ್ಕೆ ನಾನು 2ದು ಹೇಳಿಲ್ಲ. ಕ್ಲಿಯರ್? ಸೊ ನಮಗೇನು 119 ಮಲ್ಟಿಪಲ್ ಆನ್ಸರ್ ಆಗಿರುತ್ತೆ ಒಂದೇ ಆಪ್ಷನ್. ಇಲ್ಲ ಸರ್ ನಾನು 10 ತಗೊಂತೀನಿ, ಎಕ್ಸ್ ತಗೊಂತೀನಿ ಅಂತೀರಾ, ನಿಮ್ಮ ಇಷ್ಟ, ಎಕ್ಸ್ ತಗೊಳ್ಳಿ. ಸೊ ಎಷ್ಟಾಯಿತು ಇನ್ಕ್ಲೂಡೆಡ್ ಬೈ ಅಂದರೆ 182 ಆಗುತ್ತೆ ಅಲ್ವಾ? ಸೊ 182% ಆಗುತ್ತೆ. ಸೊ ಆನ್ಸರ್ ಏನು 182 ಫ್ಯಾಕ್ಟರ್ಸ್ ಆಗ್ಬೋದು ಆರ್ 182 ಆಗ್ಬೋದು. ಅಂದರೆ 91 × 2, 91 × 2 ಅಲ್ವೇನಪ್ಪ? ಸೊ ನೋಡ್ಬೋದು ನೀವು 91 ಗೆಲ್ದೆ. ಇಲ್ಲ ವೈ ತಗೊಂತೀರಾ, ನಿಮ್ಮ ಇಷ್ಟ, ವೈ ತಗೊಳ್ಳಿ 20. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ 150%, 50% ಅಂದರೆ 150% ಜಾಸ್ತಿ. ಸೊ ಆನ್ಸರ್ ಏನು 2 ಮಲ್ಟಿಪಲ್ ಅಂಡ್ 15 ಮಲ್ಟಿಪಲ್. ನೀವೇ ನೋಡ್ಬೋದು 15 ಮಲ್ಟಿಪಲ್ ಎಲ್ಲಿದೆ, ಇಲ್ಲೊಂದೇ ಇದೆ. ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ನಾವೊಂದು ಚೂಸ್ ಮಾಡ್ಕೊಳ್ತೀನಿ. ನನ್ನ ಪರ್ಸ್ನಲ್ ಆಗಿ ನಾನು ಲಾಸ್ಟ್ ಆಪ್ಷನ್ ಇರುತ್ತಲ್ವಾ, ಐ ಮೀನ್ ಎಕ್ಸ್ ವೈ ಜೆಡ್ ಕೊಟ್ಟರೆ ಜೆಡ್, ಎ ಬಿ ಸಿ ಡಿ ಕೊಟ್ಟರೆ ಡಿ, ಈ ಥರ ಲಾಸ್ಟ್ ಮಾಡ್ತೀನಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, if numbers are in the ratio 2:5:3:4 and the numbers are included by 20%, 40% and 10% respectively in the new ratio ಅಂತ ಕೇಳಿದ್ದಾರೆ. ಸಂಖ್ಯೆಗಳು 2:5:3:4 ಅನುಪಾತದಲ್ಲಿವೆ ಮತ್ತು ಸಂಖ್ಯೆಗಳ ಮೇಲೆ ಕ್ರಮವಾಗಿ 20%, 30%, 40%, 10% ಹೆಚ್ಚಳ ಮಾಡಿದ್ರೆ ಹೊಸ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಓಕೆನಾ? ನಾವು ಏನು ತಗೊಳ್ಳೋಣ, ಡಿ ಇದೆ ತಗೊಳ್ಳೋಣ. 4 ಎಷ್ಟು ಪರ್ಸೆಂಟ್ ಜಾಸ್ತಿ ಅಂತೆ 10%, 10% ಅಂದರೆ 110. ಆನ್ಸರ್ ಏನಾಗಿರುತ್ತೆ 11 ಮಲ್ಟಿಪಲ್ ಅಂಡ್ 4 ಮಲ್ಟಿಪಲ್. ಯಾವ್ದು ಬೇಕಾದ್ರೂ ಚೆಕ್ ಮಾಡು. 4 ಮಲ್ಟಿಪಲ್ ಇದು, 11 ಮಲ್ಟಿಪಲ್ ಅಲ್ಲ, ಇದೆಲ್ಲ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಅಂತ. ಒಂದು ವೇಳೆ ಸರ್ ನಾವು ಎ ತಗೊಂತೀವಿ ಅಂದರೆ ತಗೊಳ್ಳಿ 2 ಎಷ್ಟು ಇನ್ಕ್ರೀಸ್ ಆಗಿದೆ 20%. ಏನಪ್ಪ 20% ಅಂದರೆ 120. ಸೊ ಆನ್ಸರ್ ಏನಾಗಿರುತ್ತೆ 12 ಮಲ್ಟಿಪಲ್ ಅಂಡ್ 2 ಮಲ್ಟಿಪಲ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ಎ ಟು ಬಿ ಈಸ್ 7:5 ಅಂಡ್ ಬಿ ಟು ಸಿ ಈಸ್ 2:3. ಫೈಂಡ್ A:B:C ಅಂತ ಕೇಳಿ. ಓಕೆನಾ? ಸೊ ಎ ಮತ್ತು ಬಿ ರ ಅನುಪಾತವು 7:5 ಆಗಿದೆ ಮತ್ತು ಬಿ ಮತ್ತು ಸಿ ರ ಅನುಪಾತವು 2:3 ಆಗಿದೆ. A:B:C ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ CPO ಕ್ವಶನ್ಸ್. ಎ ತಗೊಂತೀನಿ ನಾನು 7, ಬಿ ತಗೊಂತೀನಿ ನಾನು 5. 7ನ ಮಲ್ಟಿಪಲ್ 5ನ ಮಲ್ಟಿಪಲ್ ಚೆಕ್ ಮಾಡಿದ್ರೆ ಮುಗಿತು. A:B. 7 ಮಲ್ಟಿಪಲ್ ಎಲ್ಲಿದೆ 2ರಲ್ಲಿದೆ. ಎಷ್ಟು ಬಿ 5ನ ಮಲ್ಟಿಪಲ್ ಇದರಲ್ಲೂ ಇದೆ ಅಂಡ್ ಇದರಲ್ಲಿ ಇದೆ. ವೆರಿ ಗುಡ್. ಈಗ ನಾವೇನು ತಗೊಳ್ಳೋಣ, ಹೇಗಂತ ತಗೊಳ್ಳೋಣ, ಸಿ ತಗೊಳ್ಳೋಣ. ಸಿ ಏನು 3ನ ಮಲ್ಟಿಪಲ್. ಮುಗಿತಾ ಇಲ್ವಾ? ಕ್ಲಿಯರ್? ಇದು ಮಾಡಿ HW ಮಾಡಿ. ಓಕೆನಾ? ಈ ಥರ ಪ್ರಶ್ನೆಗಳು ಬಿಟ್ಬಿಡೋಣ. ನೆಕ್ಸ್ಟ್ ನೋಡಿ, SSC GD ಪ್ರಶ್ನೆಗಳು. ದ ರೇಷಿಯೋ ಆಫ್ 3 ನಂಬರ್ಸ್ ಈಸ್ 6:8:9. ಇಫ್ ಸಮ್ ಆಫ್ ದ 3 ನಂಬರ್ಸ್ ಈಸ್ 460, ವಾಟ್ ಈಸ್ ದ ಲಾರ್ಜೆಸ್ಟ್ ಆಫ್ ದ 3 ನಂಬರ್ಸ್ ಅಂತ ಕೇಳಿದ್ದಾರೆ. 3 ಸಂಖ್ಯೆಗಳ ಅನುಪಾತವು 6:8:9 ಆಗಿದೆ. 3 ಸಂಖ್ಯೆಗಳ ಮೊತ್ತ 460 ಆಗಿದ್ರೆ ಆ 3 ಸಂಖ್ಯೆಗಳನ್ನ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ ಯಾವುದು? 9. ಏನಪ್ಪ? 9ನ ಮಲ್ಟಿಪಲ್ ಆನ್ಸರ್ 100 ಅಲ್ಲ, 160 ಅಲ್ಲ, 120 ಅಲ್ಲ, 180. ನೆಕ್ಸ್ಟ್, ದ ರೇಷಿಯೋ ಆಫ್ PQR ಈಸ್ 6:5:9 ರೆಸ್ಪೆಕ್ಟಿವ್ಲಿ. ಇಫ್ ದರ್ ಸಮ್ ಈಸ್ 400, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ P ಅಂಡ್ R ಅಂತ ಕೇಳಿದ್ದಾರೆ. PQ ಮತ್ತು R ಗಳ ಅನುಪಾತವು ಕ್ರಮವಾಗಿ 6:5:9 ಆಗಿದೆ. ಅವುಗಳ ಮೊತ್ತ 100 ಆಗಿದ್ರೆ P ಮತ್ತು R ನಡುವಿನ ವ್ಯತ್ಯಾಸ ಎಷ್ಟು? ಸೊ ನಡುವಿನ ವ್ಯತ್ಯಾಸ ಎಷ್ಟು? Pಗೆ Rಗೆ 3. ಸೊ ಆನ್ಸರ್ 3ನ ಮಲ್ಟಿಪಲ್. 80 ಅಲ್ಲ, 70 ಅಲ್ಲ, 100 ಅಲ್ಲ, 60.
ಮುಗೀತು. ನೆಕ್ಸ್ಟು rupees 17,600 is divided among Raja, Ram and Mohan ratio 6:7:9. ವಾಟ್ ಈಸ್ ಮೋಹನ್ ಶೇರ್ ಅಂತ ಕೇಳಿದ್ದಾರೆ. 17,600 ರಾಜ, ರಾಮ ಮತ್ತು ಮೋಹನ್ ಅವರ ನಡುವೆ 6:7:9 ಅನುಪಾತದಲ್ಲಿ ಹಂಚಲಾಗಿದೆ. ಇದರಲ್ಲಿ ಮೋಹನ್ ಅವರ ಪಾಲು ಎಷ್ಟು? ಮೋಹನ್ದು ಶೇರ್ ಎಷ್ಟು? 9. ಸೊ 9ನ ಮಲ್ಟಿಪಲ್. ಅಲ್ಲ 72. 7+2 9. ಓಕೆನಾ? ನೆಕ್ಸ್ಟ್ ನೋಡಿ, ರಮನ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆರ್ ಇನ್ ದ ರೇಷಿಯೋ 9:7. ಇಫ್ ಹಿಸ್ ಇನ್ಕಮ್ ಇನ್ಕ್ರೀಸಸ್ ಬೈ 20% and his expenditure decreases by 70%, what will be the new ratio of his income and expenditure ಅಂತ ಕೇಳಿದ್ದಾರೆ. ಓಕೆನಾ? ಸೊ ರಮನ್ ಅವರ ಆದಾಯ ಮತ್ತು ವೆಚ್ಚಗಳ ಅನುಪಾತವು 9:7 ಆಗಿದೆ. ಇನ್ಕಮ್ ಎಕ್ಸ್ಪೆಂಡಿಚರ್. ಅವರ ಆದಾಯವು 20% ಹೆಚ್ಚಾದರೆ ಇದು 20% ಹೆಚ್ಚಾಗುತ್ತೆ ಮತ್ತು ವೆಚ್ಚವು 70% ಕಡಿಮೆ ಆದರೆ ಅಂದರೆ 30% ಕಡಿಮೆ ಆದರೆ ಇನ್ನು 30% ಉಳಿಯುತ್ತಲ್ವಾ? ಅವರ ಹೊಸ ಆದಾಯ ಮತ್ತು ವೆಚ್ಚಗಳ ಅನುಪಾತ ಎಷ್ಟು ಅಂತ. ಇದು 90:70 ಅನ್ಕೊಂಡಿದ್ದೀನಿ ಅನ್ಕೊಳ್ಳಿ. 0:0 ಆದರೆ ಆನ್ಸರ್ ಏನು ಬರಬೇಕು ನಮಗೆ? 12ನ ಮಲ್ಟಿಪಲ್ ಅಥವಾ 9ನ ಮಲ್ಟಿಪಲ್ ಇನ್ಕಮ್. ಸೊ 7 ಅಲ್ಲ, ಇದಲ್ಲ, ಮುಗೀತು. ಕರೆಕ್ಟ್ ಇದೆಯಾ? ಕರೆಕ್ಟ್. 36:7. ಒಂದು ವೇಳೆ ಇಲ್ಲಿ ಬೇಕನ್ಕೊಳ್ಳಿ 21 ಅಂದರೆ 21ನ ಫ್ಯಾಕ್ಟರ್ಸ್ ಏನು? 7 × 3. 3 ಆರ್ 7 ಇದೆ ಅಲ್ವಾ? ಮುಗೀತಾ? ಕ್ಲಿಯರ್? ಇಷ್ಟು ಇಲ್ಲ ಮಾಡ್ತೀರಾ ಮಾಡಿ ತಲೆನೇ. 9:70 20% ಜಾಸ್ತಿ ಆದರೆ ಎಷ್ಟಾಗುತ್ತೆ? 18 ಜಾಸ್ತಿ ಆದರೆ 108 ಆಗುತ್ತೆ. ಸೊ 70% ಕಡಿಮೆ ಆದರೆ ಅಂದರೆ 70%. 49 ಕಡಿಮೆ ಆದರೆ 21 ಇರುತ್ತೆ. 3 7 ಜಾ 336 ಜಾ ಮುಗೀತಾ? ಪೂರ್ತಿ ಮಾಡಿದ್ರು ಒಂದೇ, ಇದು ಮಾಡಿದ್ರು ಒಂದೇ. ಕ್ಲಿಯರ್? ಕ್ಯಾಮ್ರಾ ಆ ಕಡೆ ಹೋಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. 40% of Ranita's income is equal to 56% of Bhaskar's income. If Ranita's income was 800 more than what it is and Bhaskar's income was 2000 more than what it is, then the ratio of the incomes of Ranita and Bhaskar would have been 4:3. What is the actual combined income of Ranita and Bhaskar ಅಂತ ಕೇಳಿದ್ದಾರೆ. ಏನಪ್ಪ? ರನಿತಾ ಅವರ ಆದಾಯದ 40% 40% ಈಕ್ವಲ್ ಟು ಭಾಸ್ಕರ್ ಅವರ ಆದಾಯದ 56%ಗೆ ಸಮಾನವಾಗಿದೆ. ರನಿತಾ ಅವರ ಆದಾಯವು ಪ್ರಸ್ತುತ ಆದಾಯಕ್ಕಿಂತ 800 ರೂಪಾಯಿ ಹೆಚ್ಚಾಗಿದ್ರೆ ಮತ್ತು ಭಾಸ್ಕರ್ ಅವರ ಆದಾಯವು ಪ್ರಸ್ತುತ ಆದಾಯಕ್ಕಿಂತ 2000 ಹೆಚ್ಚಾಗಿದ್ರೆ ರನಿತಾ ಮತ್ತು ಭಾಸ್ಕರ್ ಅವರ ಆದಾಯದ ಅನುಪಾತವು 4:3 ಆಗುತ್ತಿತ್ತು. ರನಿತಾ ಮತ್ತು ಭಾಸ್ಕರ್ ಅವರ ನಿಜವಾದ ಒಟ್ಟು ಆದಾಯ ಎಷ್ಟು ಅಂತ ಕೇಳಿದ್ದೀರಾ? ಓಕೆ ಸರ್. 85 ಜಾ 87 ಜಾ. ಸೊ R = 7. ಭಾಸ್ಕರ್ದು ಎಷ್ಟಾಯಿತು? 5 ಆಯಿತು. ಟೋಟಲ್ ಎಷ್ಟಾಯಿತು? 12 ಆಯಿತು. ಸೊ ಆನ್ಸರ್ ಏನು? 12ನ ಮಲ್ಟಿಪಲ್. ಓಕೆನಾ? 12ನ ಮಲ್ಟಿಪಲ್ ಅಂದರೆ 3 × 4. 3 6 10 8 to 10 ಇದು ಹೋಗಲ್ಲ. 6 ಹೋಗುತ್ತೆ, 7 8 ಹೋಗುತ್ತೆ, 3ಇಂದ ಇದಾಗ್ಬೋದು ಆನ್ಸರು. 6 2 8 ಆಯಿತು, 8 7 15 ಇದು ಆಗ್ಬೋದು. 8 6 14 + 6 20 ಇದಾಗಲ್ಲ. 2 ಆಪ್ಷನ್ ಆಯಿತು. ಕ್ಲಿಯರ್? ಇದು 4ಇಂದನೂ ಭಾಗ ಆಗುತ್ತೆ. ಈಗ ಏನು ಮಾಡೋದು ಸರ್? ಈಗ ಏನು ಮಾಡೋದು ಅಲ್ವಾ? ಸೊ ಇಲ್ಲಿ ನೋಡಿ, ಯಾರ್ದು ರನಿತಾದು 800 ರೂಪಾಯಿ ಹೆಚ್ಚು ಮಾಡಿದ್ರೆ ಭಾಸ್ಕರ್ ಅವ್ರದ್ದು 2000 ಹೆಚ್ಚು ಮಾಡಿದ್ರೆ ಅವ್ರ ಅನುಪಾತ 4:3 ಆಗುತ್ತೆ. ಟೋಟಲ್ ಎಷ್ಟು ಹೆಚ್ಚು ಮಾಡ್ದಂಗೆ? 2800 ರೂಪಾಯಿ. ಅಂದರೆ ಇದೇನು? 7ನ ಮಲ್ಟಿಪಲ್ ಅಲ್ವಾ? 7ನ ಮಲ್ಟಿಪಲ್. ಸೊ ಆನ್ಸರ್ ಏನಾಗಿರುತ್ತೆ? 12 ಮಲ್ಟಿಪಲ್ ಪ್ಲಸ್ 7ನ ಮಲ್ಟಿಪಲ್. ಕ್ಲಿಯರ್? ಸೊ 7 ಮಲ್ಟಿಪಲ್ ಚೆಕ್ ಮಾಡೋಣ.
ಈ 2800 ಮೈನಸ್ ಮಾಡ್ತಾರಲ್ವಾ ಅಷ್ಟೇ. 7 9 63 ಇನ್ನೆಷ್ಟು ಉಳಿತು 4 ಉಳಿತು 48 ಇದು ಹೋಗಲ್ಲ. 7 9 63 ಇನ್ನೆಷ್ಟು ಉಳಿತು 4 ಉಳಿತು 42 ಇದು ಹೋಗುತ್ತೆ. ಆನ್ಸರ್ ಏನು 67,200. ಸೊ 67,200 ಕ್ಲಿಯರ್. ನೆಕ್ಸ್ಟ್ ನೋಡಿ, a sum of money is to be distributed among A, B, C, D in the ratio 10:4:8:4. If C gets rupees 24 more than B, how much did A receive? ಒಂದು ಮೊತ್ತದ ಹಣವನ್ನು ಎ ಬಿ ಸಿ ಡಿ ಇವರ ನಡುವೆ 10:4:8:5 ಅನುಪಾತದಲ್ಲಿ ಹಂಚಬೇಕಾಗಿದೆ. ಸಿಗೆ ಬಿಗಿಂತ 24 ರೂಪಾಯಿ ಹೆಚ್ಚು ಸಿಕ್ಕರೆ ಎಗೆ ಎಷ್ಟು ಹಣ ಸಿಕ್ಕಿತ್ತು ಓಕೆನಾ. ಸೊ ಎ ಎಷ್ಟು 10 10ನ ಮಲ್ಟಿಪಲ್ ಆನ್ಸರು ಇದಲ್ಲ 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 ಕ್ಲಿಯರಾ. ನೆಕ್ಸ್ಟ್ ನೋಡಿ, 4 numbers are in the ratio 16:10:9:17 respectively. If the sum of these 4 numbers is 6:9, then find the sum of the first and third numbers ಅಂತ ಕೇಳಿದ್ದಾರೆ. 4 ಸಂಖ್ಯೆಗಳ ಅನುಪಾತವು ಕ್ರಮವಾಗಿ ಈ ತರ ಇದೆ 16:10:9:17 ಆಗಿದೆ. ಈ 4 ಸಂಖ್ಯೆಗಳ ಮೊತ್ತ ಅಂದ್ರೆ ಈ ಟೋಟಲ್ ಮೊತ್ತ ಓಕೆನಾ 6 2 9 2 ಆಗಿದ್ರೆ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲನೇದೆಷ್ಟು 16 ಅಂಡ್ ಮೂರನೇ ಸಂಖ್ಯೆ ಎಷ್ಟು 9. ಟೋಟಲ್ ಎಷ್ಟಾಯಿತು 25 ಮೊತ್ತ ಕಂಡುಹಿಡಿಯಬೇಕು. ಸೊ 25ನ ಮಲ್ಟಿಪಲ್ ಆನ್ಸರ್ ಇದಲ್ಲ 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 ಇದೊಂದು. ಲಾಸ್ಟ್ 3 ನಂಬರ್ಸ್ ಏನಾಗಿರಬೇಕು 25 ಡಿವಿಸಿಬಲ್ ಆಗಿರಬೇಕು. ಕ್ಲಿಯರ್. ನೆಕ್ಸ್ಟ್ ನೋಡಿ, 4 numbers are in the ratio 7:8:9:10. The sum of these numbers is 68. What is the sum of the first and fourth number ಅಂತ ಕೇಳಿದ್ದಾರೆ. 4 ಸಂಖ್ಯೆಗಳ ಅನುಪಾತವು 7:8:9:10 ಆಗಿದೆ. ಈ ಸಂಖ್ಯೆಗಳ ಮೊತ್ತವು 68 ಆಗಿದ್ರೆ ಮೊದಲ ಮತ್ತು ನಾಲ್ಕನೇ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇದೆಷ್ಟು 7, ನಾಲ್ಕನೇದೆಷ್ಟು 10 ಅಲ್ವಾ. ಟೋಟಲ್ ಎಷ್ಟಾಯಿತು 17. ಸೊ ಆನ್ಸರ್ 17ನ ಮಲ್ಟಿಪಲ್ ಇದಲ್ಲ 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 ಇದೊಂದು ಆಪ್ಷನ್. ಕ್ಲಿಯರ್. ನೆಕ್ಸ್ಟ್ ನೋಡಿ, 3 ಸಂಖ್ಯೆಗಳ ಅನುಪಾತವು 6:8:9 ಆಗಿದೆ. 3 ಸಂಖ್ಯೆಗಳ ಮೊತ್ತವು 460 ಆಗಿದ್ರೆ ಆ 3 ಸಂಖ್ಯೆಗಳನ್ನ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಅತಿ ದೊಡ್ಡ ಸಂಖ್ಯೆ ಯಾವುದು 9. 9ನ ಮಲ್ಟಿಪಲ್ ಆನ್ಸರ್ ಇದಲ್ಲ 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 ಇದೊಂದು 180. ನೆಕ್ಸ್ಟ್, ದ ರೇಷಿಯೋ ಆಫ್ ಪಿ ಕ್ಯೂ ಆರ್ ಈ 6:5:9 ರೆಸ್ಪೆಕ್ಟಿವ್ಲಿ. ಇಫ್ ದರ್ ಸಮ್ ಇಸ್ 400, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಿ ಅಂಡ್ ಆರ್ ಅಂತ ಕೇಳಿದ್ರು. ಇದು ಆಲ್ರೆಡಿ ಮಾಡಿದವಲ್ಲ. ಪಿ ಅಂಡ್ ಆರ್ ಡಿಫರೆನ್ಸ್ ಎಷ್ಟು 3ನ ಮಲ್ಟಿಪಲ್ ಆನ್ಸರ್ ಡಿ. ಆಲ್ರೆಡಿ ಮಾಡಿದೀವಿ ಅನಿಸ್ತಾ ಇದೆ. ರಾಜಾರಾಮ್ ಇದು ಆಗಿದೆ. The ratio of 3 numbers is 3:5:7 and the sum of their squares is 1328. What is the value of the largest of these 3 numbers ಅಂತ ಕೇಳಿದ್ದಾರೆ. 3 ಸಂಖ್ಯೆಗಳ ಅನುಪಾತವು 3:5:7 ಆಗಿದೆ ಮತ್ತು ಅವುಗಳ ವರ್ಗಗಳ ಮೊತ್ತವು 1328 ಆಗಿದೆ. ಈ 3 ಸಂಖ್ಯೆಗಳಲ್ಲಿನ ಅತಿ ದೊಡ್ಡ ಸಂಖ್ಯೆ ಮೌಲ್ಯ ಎಷ್ಟು ಅಂತ. ಅತಿ ದೊಡ್ಡ ಯಾವುದು 7. ಸೊ 7ನ ಮಲ್ಟಿಪಲ್ ಆನ್ಸರ್ 12 16 20 ಎಲ್ಲ 28 ಅಂದೆ. ನೆಕ್ಸ್ಟ್, ದ ರೇಷಿಯೋ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ದ ಕಾಲೇಜ್ 5:6. ಇದು ಆಲ್ರೆಡಿ ಆಗಿದೆ. ಸೆಕೆಂಡ್ ಕ್ವಶನ್ ಇದು ಆಲ್ರೆಡಿ ಆಗಿದೆ. ಓಕೆ ಮಾಡೋಣ. ಡಿಫ್ರೆನ್ಸ್ ಎಷ್ಟು 3. ಇದು ಆಲ್ರೆಡಿ ಆಗಿದೆ ಇದಿಲ್ಲ. ಸಮ್ ಆಫ್ ಮನಿ ಈಸ್ ಡಿವೈಡೆಡ್ ಅಮಂಗ್ ಪಿ ಕ್ಯೂ ಆರ್ ಎಸ್ ಇನ್ ದ ಪ್ರಪೋರ್ಷನ್ 4:9:2:3. ಇಫ್ ಕ್ಯೂ ಗೆಟ್ಸ್ 560 more than ಆರ್ ದೆನ್ ದ ಶೇರ್ ಆಫ್ ಎಸ್ ಇಸ್ ಅಂತ ಕೇಳಿದ್ದಾರೆ. ಒಂದು ಮೊತ್ತದ ಹಣವನ್ನು ಪಿ ಕ್ಯೂ ಆರ್ ಎಸ್ ಇವರ ನಡುವೆ 4:9:2:3 ಅನುಪಾತದಲ್ಲಿ ಹಂಚಲಾಗಿದೆ. ಕ್ಯೂಗೆ ಆರ್ಗಿಂತ 560 ಹೆಚ್ಚು ಸಿಕ್ಕರೆ ಎಸ್ನ ಪಾಲು ಎಷ್ಟು. ಎಸ್ 3. ಸೊ 3ನ ಮಲ್ಟಿಪಲ್ ಆನ್ಸರ್ 140 ಅಲ್ಲ 340 ಅಲ್ಲ 440 ಅಲ್ಲ 240 ಎಸ್ 40. 2 + 4 6. ಸೊ ಇದು ಮನಸ್ಸಲ್ಲೇ ಮಾಡಬೇಕು ಬೇಗ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಸ್ವಲ್ಪ ಕ್ವಶನ್ಸ್ ಬರುತ್ತೆ. ಸೊ 1 ಸೆಕೆಂಡ್ ರೆಸ್ಟ್ ತಗೊಂತೀನಿ ಅಂದ್ರೆ ನೀರು ಕೊಡಿ. ದಯವಿಟ್ಟು ಲೈಕ್ ಮಾಡ್ತಾ ಇರಿ ಓಕೆನಾ. 35th question. The ratio of the number of boys to the number of girls in a school of 432 pupils is 5:4. When some new boys and girls are admitted, the number of boys increased by 12 and the ratio of boys to girls changes to 7:6. The number of new girls admitted is ಅಂತ ಕೇಳಿ.
432 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯ ಅನುಪಾತವು ಯಾವ ತರ ಇದೆ? 5:4 ಕೆಲವು ಹೊಸ ಹುಡುಗರು ಮತ್ತು ಹುಡುಗಿಯರು ಶಾಲೆಗೆ ಸೇರಿದಾಗ ಹುಡುಗರ ಸಂಖ್ಯೆ 12ರಷ್ಟು ಹೆಚ್ಚಾಗುತ್ತದೆ. 12 ಪ್ಲಸ್ ಮತ್ತು ಹುಡುಗರು ಹುಡುಗಿಯರ ಅನುಪಾತವು 7:6 ಆಗುತ್ತದೆ. ಸೇರಿದ ಹೊಸ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ? ಓಕೆ, ನೋಡಿ ಟೋಟಲ್ ಎಷ್ಟು ಜನ ಇದ್ರು? 432 ಪ್ಲಸ್ ಬಾಯ್ಸ್ ಎಷ್ಟು ಜನ ಆಡ್ ಆಗ್ತಾರೆ? 12. ಗರ್ಲ್ಸ್ದು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಈಸ್ ಈಕ್ವಲ್ ಟು ಬಾಯ್ಸ್ ಟು ಗರ್ಲ್ಸ್ ಎಷ್ಟಾಗುತ್ತೆ ಅನುಪಾತ? 7:6 ಅಂದರೆ 13 ಆಯಿತು ಅಲ್ವಾ? ಎಷ್ಟಾಯಿತು? 13 ಆಯಿತು. ಸೊ ಈಗ ನಾವು ಏನು ಮಾಡೋಣ? ಒಂದು ಡಿಜಿಟಲ್ ಸಮ್ ಮಾಡಬೇಕು, ಇಲ್ಲ ಡಿವಿಸಿಬಲ್ ರೂಲ್ ಮಾಡಬೇಕು. ಓಕೆನಾ? ನಾವು ನಾರ್ಮಲ್ ಆಗಿ ಆಪ್ಷನ್ ಮುಖಾಂತರ ಹೋಗೋಕ್ಕೆ ಆಗಲ್ಲ. ಓಕೆನಾ? ಸೊ ಆಪ್ಷನ್ ಮುಖಾಂತರ ಹೋಗ್ಬೋದು. 6 ಅಂದರೆ 12 ಐತೆ, 24 ಐತೆ, 2 ಆಪ್ಷನ್ ಬರುತ್ತೆ. ಹಾಗಾಗಿ ಸೊ ಮಾಡೋಣ ತಗೊಳ್ಳಿ. ಸೊ 13ಇಂದ ನಾನು ಭಾಗ ಮಾಡಿದ್ದೀನಿ ಅನ್ಕೊಳ್ಳಿ, ಇದೆಷ್ಟಿದೆ? -1 ಇದೆ. ನಾನು 13ಇಂದ ಭಾಗ ಮಾಡ್ತೀನಿ, ಡಿವಿಸಿಬಿಲಿಟಿ. ಓಕೆನಾ? ರಿಮೈಂಡರ್ ಯೂಸ್ ಮಾಡೋಣ. 13 3 39 ಆಯಿತು. ನೆಕ್ಸ್ಟ್ ಉಳಿತಪ್ಪ 4 ಉಳಿತು. 42 ಮೀನ್ಸ್ 4 3 7 9 ಆಯಿತು. 432 13 3 39. ಇನ್ನೆಷ್ಟು ಉಳಿತು? 42 ಉಳಿತು. ಅಂದರೆ 13 3 39. ನೆಕ್ಸ್ಟ್ ಉಳಿತು 3 ಉಳಿತು. ರಿಮೈಂಡರ್ ಎಷ್ಟು? 3. ಓಕೆನಾ? 3ಯಲ್ಲಿ 1 ಹೋದರೆ ಎಷ್ಟು? 2. 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು, ಓಕೆನಾ? ಅಂದರೆ ಬಂದಿರುವ ಆನ್ಸರ್ಗೆ ನಾವು ಏನು ಆ್ಯಡ್ ಮಾಡಬೇಕು? 2 ಆ್ಯಡ್ ಮಾಡಿದ್ರೆ ಅದು 13 ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಓಕೆನಾ? ರೈಟ್. ಸೊ ನಾನು 12ಗೆ 2 ಆ್ಯಡ್ ಮಾಡಿದ್ರೆ 14 ಆಯಿತು. ಇದು ಕಂಪ್ಲೀಟ್ ಡಿವಿಸಿಬಲ್ ಆಗ. 14ಗೆ ನಾನು 2 ಆ್ಯಡ್ ಮಾಡಿದ್ರೆ 16 ಆಗುತ್ತೆ. ಇದು ಕಂಪ್ಲೀಟ್ ಡಿವಿಸಿಬಲ್ ಆಗಲ್ಲ. 24ಗೆ ನಾನು 2 ಆ್ಯಡ್ ಮಾಡಿದ್ರೆ 26. ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. 20ಗೆ 2 ಆ್ಯಡ್ ಮಾಡಿದ್ರೆ 22. ಇದಾಗಲ್ಲ. ಸೊ ಸಿ ಥರ ನಾವು ರಿಮೈಂಡರ್ನ ಯೂಸ್ ಮಾಡ್ಕೊಳ್ಬೇಕು. ಕ್ಲಿಯರ್? ಓಕೆನಾ? ಅದೇ ಥರ the ratio of the number of boys to the number of girls in a school of 640 students 5:3. If 30 more girls are admitted to the school, then how many more boys should be admitted so that the ratio of boys to girls become 14:9 ಅಂತ ಕೇಳಿದ್ರೆ, 640 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯ ಅನುಪಾತವು 5:3 ಆಗಿದೆ. ಶಾಲೆಗೆ 30 ಹೆಚ್ಚು ಹುಡುಗಿಯರನ್ನು ಸೇರಿಸಿದರೆ ಹುಡುಗರು ಹುಡುಗಿಯರ ಅನುಪಾತವು 14:9 ಆಗಲು ಇನ್ನೆಷ್ಟು ಹುಡುಗರನ್ನು ಸೇರಿಸಬೇಕು? ಸೇರಿಸಬೇಕು. ಟೋಟಲ್ ಎಷ್ಟು ಮೆಂಬರ್ಸ್ ಅಪ್ಪ? 640 ಪ್ಲಸ್ ಬಾಯ್ಸ್ ಎಷ್ಟು ಜನ ಆ್ಯಡ್ ಆಗ್ತಾರೆ? ಎಕ್ಸು. ಗರ್ಲ್ಸ್ ಎಷ್ಟು ಜನ ಆ್ಯಡ್ ಆಗಿದ್ದಾರೆ? 30 ಈಕ್ವಲ್ ಟು ಎಷ್ಟಾಗುತ್ತೆ? 14:9 ಅಂದರೆ 23. 640 ಪ್ಲಸ್ 30 ಎಷ್ಟಾಯಿತು? 670 ಇಸ್ ಈಕ್ವಲ್ ಟು 20 ಅಲ್ವಾ? ಸೊ 23 ಮಲ್ಟಿಪಲ್ ಅಲ್ಲಿ 670 ಬರುತ್ತಾ? ಇಲ್ಲ 690 ಬರುತ್ತೆ. 690 ಬರುತ್ತೆ. 690 ಬರಬೇಕಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಏನು ಪುಟ್ ಮಾಡಬೇಕು? 20 ಹಾಗಾದ್ರೆ ಎಷ್ಟು ಜನ ಬಾಯ್ಸು? 20 ಜನ ಆ್ಯಡ್ ಮಾಡಬೇಕು. ಕ್ಲಿಯರ್? ಏನಾಗಬೇಕು? 14:9 ಆಗತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಇಫ್ ಎ ಇಸ್ ಟು ಬಿ 2:3, ಬಿ ಇಸ್ ಟು ಸಿ 5:7, ದೆನ್ ಫೈಂಡ್ ದ ರೇಷಿಯೋ ಆಫ್ ಸಿ ಇಸ್ ಟು ಎ. ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 2:3 ಮತ್ತು ಬಿ ಇಸ್ ಟು ಸಿ ಇಸ್ ಈಕ್ವಲ್ ಟು 5:7 ಆಗಿದ್ದರೆ ಸಿ ಇಸ್ ಟು ಎ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸಿ ತಗೊಂತೀನಿ ನಾನೇನು? 7. ಸೊ 7ನ ಮಲ್ಟಿಪಲ್. ಇದೆಲ್ಲ ಒಂದೇ. ಕ್ಲಿಯರ್? ಇದನ್ನ ಮಾಡಿ. ಓಕೆನಾ? ಈಸಿ ಇದೆ. ನೆಕ್ಸ್ಟ್ ನೋಡಿ, 40 ಕ್ವಶನ್. ಸಮ್ ಮಾರ್ಬಲ್ಸ್ ಆರ್ ಟು ಬಿ ಪ್ಯಾಕ್ಡ್ ಇನ್ 4 ಬಾಕ್ಸಸ್ A, B, C, D in the ratio 6:3:7:5. If box B has 400 marbles less than box D, then how many marbles are there in all the boxes ಅಂತ ಕೇಳಿದೆ.
ಕೆಲವು ಗೋಳಿಗಳನ್ನು ABCD ಎಂಬ 4 ಪೆಟ್ಟಿಗೆಗಳಲ್ಲಿ 6:3:7:5 ಅನುಪಾತದಲ್ಲಿ ಪ್ಯಾಕ್ ಮಾಡಬೇಕು. ಓಕೆನಾ? ಬಿ ಪೆಟ್ಟಿಗೆಗಿಂತ 400 ಗೋಳಿಗಳು ಕಡಿಮೆ ಇದ್ದರೆ ಎಲ್ಲ ಪೆಟ್ಟಿಗೆಗಳಲ್ಲೂ ಒಟ್ಟು ಎಷ್ಟು ಗೋಳಿಗಳಿವೆ ಅಂತ ಕೇಳಿದೆ. ಸೊ ಟೋಟಲ್ ಎಷ್ಟಾಗುತ್ತೆ ಇದು? 12 9 21 ಆಗುತ್ತೆ. ಸೊ ಆನ್ಸರ್ ಏನು? 21ನ ಮಲ್ಟಿಪಲ್. ಇದೆಲ್ಲ 21 × 2 42. ಓಕೆ, ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ದ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಆಫ್ ದ ಕ್ಯೂಬಾಯ್ಡ್ ಈಸ್ 10:17:14 ಅಂಡ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಈಸ್ 1096 ಸೆಂಟಿಮೀಟರ್ ಸ್ಕ್ವೇರ್. ಫೈಂಡ್ ದ ಲೆಂತ್ ಆಫ್ ದ ಕ್ಯೂಬಾಯ್ಡ್ ಅಂತ ಕೇಳಿ. ಒಂದು ಗಣಪದ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತವು 10:17:14 ಆಗಿದೆ ಮತ್ತು ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವು 1096 ಸೆಂಟಿಮೀಟರ್ ಆಗಿದೆ. ಗಣಪದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಲೆಂತ್ ಎಷ್ಟು ರೇಷಿಯೋ? 10. ಸೊ ಆನ್ಸರ್ ಏನು? 10ನ ಮಲ್ಟಿಪಲ್ ಆಗಿರುತ್ತೆ. ಸೊ ಇದೆಲ್ಲ ಕ್ಲಿಯರ್? ನೆಕ್ಸ್ಟ್, ಮಂತ್ಲಿ ಸ್ಯಾಲರೀಸ್ ಆಫ್ ಅನಿಲ್ ಅಂಡ್ ಕುಮುದ್ ಆರ್ ಇನ್ ದ ರೇಷಿಯೋ 19:17. If Anil and Kumud get salary hikes of ₹2,000 and ₹1,000 respectively, then the ratio in their salaries becomes 8:7. What is the present salary of Kumud after the increase ಅಂತ ಕೇಳಿದ್ದಾರೆ. ಅನಿಲ್ ಮತ್ತು ಕುಮುದ್ ಅವರ ಮಾಸಿಕ ವೇತನಗಳ ಅನುಪಾತವು 19:17 ಆಗಿದೆ. ಅನಿಲ್ ಮತ್ತು ಕುಮುದ್ ಅವರ ವೇತನಗಳಲ್ಲಿ ಕ್ರಮವಾಗಿ 2,000 ಮತ್ತು 1,000 ಹೆಚ್ಚಳವಾದ ನಂತರ ಅವರ ವೇತನಗಳ ಅನುಪಾತವು 8:7 ಆಗುತ್ತದೆ. ಹೆಚ್ಚಳದ ನಂತರ ಕುಮುದ್ ಅವರ ಪ್ರಸ್ತುತ ವೇತನ ಎಷ್ಟು? ಸೊ ಹೆಚ್ಚಳ ಎಷ್ಟಾಗಿದೆ? ಹೆಚ್ಚಳ ಆದ್ಮೇಲೆ ಕುಮುದ್ ಅವ್ರದ್ದು ಎಷ್ಟು ಬಂದಿದೆ? 7 ಬಂದಿದೆ. ಸೊ ಆನ್ಸರ್ ಏನಪ್ಪ? 7ನ ಮಲ್ಟಿಪಲ್. 38 ಹೋಗುತ್ತಾ? ಹೋಗಲ್ಲ ಸರ್. 18 ಹೋಗುತ್ತಾ? ಹೋಗಲ್ಲ ಸರ್. 7ನಲ್ಲಿ 34 ಹೋಗುತ್ತಾ? ಹೋಗಲ್ಲ ಸರ್. 35 ಹೋಗುತ್ತಾ? ಎಸ್ ಸರ್. 7 ಟೇಬಲಲ್ಲಿ 35 ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ನಿಮ್ಮ ಫೇವರೇಟ್ ಟೈಪ್ ಆಫ್ ಕ್ವಶನ್. The price of each article of type PQR is 280, 180 and 115 respectively. Rohit buys articles of each type in the ratio 4:2:7 for 6,855. How many articles of type Q did he purchase ಅಂತ ಕೇಳಿದ್ದಾರೆ. ಪಿ, ಕ್ಯೂ ಮತ್ತು ಆರ್ ಪ್ರಕಾರದ ಪ್ರತಿಯೊಂದು ವಸ್ತುವಿನ ಬೆಲೆ ಕ್ರಮವಾಗಿ 280 ರೂಪಾಯಿ, 180 ರೂಪಾಯಿ ಮತ್ತು 115 ರೂಪಾಯಿ ಆಗಿದೆ. ರೋಹಿತ್ ಪ್ರತಿಯೊಂದು ಪ್ರಕಾರದ ವಸ್ತುಗಳನ್ನು 4:2:7 ಅನುಪಾತದಲ್ಲಿ 6,855ಕ್ಕೆ ಖರೀದಿಸುತ್ತಾನೆ. ಅವನು ಕ್ಯೂ ಪ್ರಕಾರದ ಎಷ್ಟು ವಸ್ತುಗಳನ್ನು ಖರೀದಿಸಿದನು ಅಂತ ಹೇಳಿದರೆ. ಸೊ ಕ್ಯೂ ಎಷ್ಟು? 2. ಸೊ ಆನ್ಸರ್ ಏನಾಗಿರ್ಬೇಕು? 2ನ ಮಲ್ಟಿಪಲ್ ಆಗಿರ್ಬೇಕು. ಇದೊಂದಲ್ಲ, ಇನ್ನು 3 ಆಗ್ಬೋದು. ಬಟ್ ನಾವಿವಾಗ ಏನು ಮಾಡ್ಬೋದು? 4x 2x 7. ಕ್ಯೂದು ಎಷ್ಟಪ್ಪ ಸರ್? ಪಿದು ಎಷ್ಟಪ್ಪ? 280, 180 ಅಂಡ್ ಇದು 115 ಇಸ್ ಈಕ್ವಲ್ ಟು ಸಮ್ ಎಷ್ಟು? 6855. ಓಕೆನಾ? ಸೊ ಮಲ್ಟಿಪಲ್ ಮಾಡಿದ್ರೆ ನಾವೇನು ಮಾಡೋಣ? ಇಲ್ಲಿ ಡಿಜಿಟಲ್ ಸಮ್ ಟ್ರೈ ಮಾಡೋಣ. 4 ಆಯಿತು, ಇದೇನಾಯಿತು? 8 10 ಆಯಿತು. 10 ಮೀನ್ಸ್ 1 ಆಯಿತು. ಅಂದರೆ ಇದೇನಾಯಿತು? 4x ಆಯಿತು. 4x ಇಂಟು 1 ಏನಾಯಿತು? 4x ಆಯಿತು. ಇದು 9 ಆಗುತ್ತೆ. 1 + 8 9 ಆಗುತ್ತೆ. ಸೊ ಇದು ನಮಗೆ ಅವಶ್ಯಕತೆ ಇಲ್ಲ. ಇದು 0 ಆಯಿತು. ಪ್ಲಸ್ ಇದೇನಾಗುತ್ತೆ? 5 1 1 7 ಆಗುತ್ತೆ. 7 × 7 49. 49 ಅಂದರೆ 9 ಹೋಯಿತು. ಇನ್ನೆಷ್ಟು ಉಳಿತು? 4x ಉಳಿತು. ಈಸ್ ಈಕ್ವಲ್ ಟು 6855. 5 10 ಆಯಿತು. 8 ಆಯಿತು. 18 ಹೋಯಿತು. ಇನ್ನೆಷ್ಟು ಉಳಿತು? 6 ಉಳಿತು. ಸೊ 8x ಈಸ್ ಈಕ್ವಲ್ ಟು 6 ಆಯಿತು. x ಈಸ್ ಈಕ್ವಲ್ ಟು 6/8 ಆಯಿತು. ಸೊ ನಾವು ಕೆಳಗಡೆದು 1 ಮಾಡಬೇಕಂದ್ರೆ ಏನು ಮಾಡಬೇಕು? 8 ಎಷ್ಟು ಮಲ್ಟಿಪಲ್ ಮಾಡಬೇಕು? 8 8 ಜಾ. ಇದು 8 8 ಜಾ ಮಾಡಿದ್ರೆ, ಸರ್ 6 8 ಜಾ ಮಾಡಿದ್ರೆ 48. ಇದೆಷ್ಟಾಯಿತು? 8 8 64. 6 + 4 ಏನಾಯಿತು? 1 ಆಯಿತು. ಸೊ ನಮ್ಗೆ ಇನ್ನು ಮುಗೀತು. 8 + 4 ಎಷ್ಟಾಯಿತು? 12 ಆಯಿತು. ಇನ್ನು ಡಿಜಿಟ್ ಏನಾಯಿತು? 3 ಆಯಿತು. ಸೊ ಎಕ್ಸ್ನ ವ್ಯಾಲ್ಯೂ ಏನಾಯಿತು? 3 ಬಂತು. ಇವಾಗ ನಮ್ಗೇನು ಬೇಕು? 2 ಬೇಕು. 2 × 3 ಎಷ್ಟಾಯಿತು? ಕ್ಲಿಯರಾ? ನೆಕ್ಸ್ಟ್ ಅದೇ ಥರ, ದ ಪ್ರೈಸ್ ಆಫ್ ಈಚ್ ಆರ್ಟಿಕಲ್ ಟೈಪ್ ಪಿ, ಕ್ಯೂ, ಆರ್ ಈಸ್ 280, 180 and 115 respectively. Ranu buys articles of each type in the ratio 4:4:3 for 6555. How many articles of type Q did he purchase ಅಂತ ಕೇಳಿದ್ದಾರೆ. ಪಿ, ಕ್ಯೂ, ಆರ್ ಪ್ರಕಾರದ ಪ್ರತಿಯೊಂದು ವಸ್ತುವಿನ ಬೆಲೆ ಕ್ರಮವಾಗಿ 280 ರೂಪಾಯಿ, 180 ರೂಪಾಯಿ ಮತ್ತು 115 ರೂಪಾಯಿ ಆಗಿದೆ. ರನು ಪ್ರತಿಯೊಂದು ಪ್ರಕಾರದ ವಸ್ತುಗಳನ್ನು 4:4:3 ಅನುಪಾತದಲ್ಲಿ 6,555ಕ್ಕೆ ಖರೀದಿಸುತ್ತಾನೆ. ಅವನು ಕ್ಯೂ ಪ್ರಕಾರದ ಎಷ್ಟು ವಸ್ತುಗಳನ್ನು ಖರೀದಿಸುತ್ತಾನೆ ಅಂತ ಹೇಳಿದ್ದಾನೆ. ಸೊ ಕ್ಯೂ ಆರ್ಟಿಕಲ್ಸ್ ಎಷ್ಟು? ರೇಷಿಯೋ 4. ಸೊ ಆನ್ಸರ್ ಏನು? 4ನ ಮಲ್ಟಿಪಲ್.
ಇದಿಲ್ಲ ಇದಿಲ್ಲ. ಸೊ 2 ಆಪ್ಷನ್ ಐತೆ. 2 ಆಪ್ಷನ್ ಐತೆ. ಈಗ ನಾವೇನು ಮಾಡೋಣ? 4x ಇಂಟು 280, 4x ಇಂಟು 180, 3x ಇಂಟು 115 is equal to 6555. ಸೇಮ್ 4x ಆಗುತ್ತೆ, ಇದು ಹೋಗ್ಬಿಡುತ್ತೆ. 21 ಮೀನ್ಸ್ 4x ಆಗುತ್ತೆ. ಸೇಮ್ ಇದು 10, 16, 21 ಮೀನ್ಸ್ 3 ಆಗುತ್ತೆ. ಹಾಂ, 3 ಆಗುತ್ತಾ? 6 ಬಂತು. 4 ಇಂಟು 6 ಎಷ್ಟು? 24. ಓಕೆನಾ? ಆರ್ 24ನ ಫ್ಯಾಕ್ಟರ್ಸು ಆಗಿರ್ಬೋದು. ಕ್ಲಿಯರ್? 20 ಆಗಲ್ಲ. ಆ್ಯಕ್ಚುಲಿ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾವು ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ 6555 ಇದೆ, ಇಲ್ಲಿ 280 ಇದೆ, 180 ಇದೆ, 115 ಇದೆ. 1515 ಇಂದ ಹೋಗುತ್ತೆ. ಕ್ಲಿಯರಾ? ನೀವು ಯಾವುದೇ ಕಾರಣಕ್ಕೂ ಸಮೇತ ಆನ್ಸರ್ ಏನು 0 ಬರಲ್ಲ. ಬಿಕಾಸ್ ನೋಡಿ, ನಾವು ಇಲ್ಲಿ ಅಡಿಷನ್ ಮಾಡಿಬಿಡ್ತೀವಲ್ಲ, 0 ಬರಲ್ಲ. ಸೊ 0 ಬರಲ್ಲ ಅಂದರೆ ಇದು ಬರುತ್ತೆ. ಇಲ್ಲ ನೀವು ಕಾಮನ್ ಆಗಿ ಬಂದರೆ ನಾವು ಕಾಮನ್ ಆಗೇ ಮಾಡೋಣ. ಈ ಒಂದು ಪ್ರಶ್ನೆಗೆ ನಾವು ಈಗ ಮಾಡಿದ್ವಲ್ಲ, ಈ ಥರನೇ ಮಾಡೋಣ. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗಿ. ಈ ಪ್ರಶ್ನೆ ನೀವೇನು ಮಾಡ್ತೀರಾ? HW ಮಾಡಿ ಕಮೆಂಟ್ ರೂಪದಲ್ಲಿ. ಸೊ ಇಷ್ಟು ರೇಷಿಯೋ ಪ್ರಪೋರ್ಷನ್ ಇಲ್ಲಿಗಲ್ ಟ್ರಿಕ್ಸ್ ಪಾರ್ಟ್ 1. ಒಂದು ವೇಳೆ ತುಂಬ ಅಂದರೆ ತುಂಬ ಹಾರ್ಡ್ ಕ್ವಶನ್ಸ್ ಇದೆ, ಅವನ್ನು ಮಾಡಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಸೊ ಡೆಫಿನೆಟ್ ಆಗಿ ಮಾಡ್ಕೊಳ್ಳೋಣ. ರೈಟ್? ಸೊ ಒಂದು ವೇಳೆ ಈ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಹಾಗೂ ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ಗೆ ಜಾಯಿನ್ ಆಗಿ. ಓಕೆನಾ? ಸೊ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ಓಕೆನಾ? ಸೊ ಒಂದು ವೇಳೆ ಸ್ಪೀಡ್ ಆಯಿತಾ, ಕಮ್ಮಿ ಆಯಿತಾ, ಎಲ್ಲನೂ ಪ್ರತಿಯೊಂದನ್ನು ಸಮೇತ ನೀವು ತಿಳಿಸಿದ್ರೆ ನಾವು ರೆಕ್ಟಿಫೈ ಮಾಡಿಕೊಂಡು ನಿಮಗೆ ನಾಳೆಯಿಂದ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.